ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. 100% ನಾಳೆ ನಡೆಯಲಿರುವ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಯಾವುದರಿ ಸಬ್ಜೆಕ್ಟು ಇಂಗ್ಲೀಷ್. ಅದು ನನ್ನ ಜವಾಬ್ದಾರಿ. ಯಾಕಂದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ನ ನಂಬ್ಕೊಂಬಂದಿದ್ದೀರಾ ಅಂದರೆ ಯಾವ ಕಾರಣಕ್ಕೂ ನಿಮಗೆ ನಾನು ಏನಂತೀರ ಸರ್ ಡಿಮೋಟಿವೇಟ್ ಮಾಡಲ್ಲ ಸರ್. ನಾನು ಕೊಟ್ಟಂತಹ ಪ್ರಶ್ನೆಗಳು 100% ಫಿಕ್ಸ್ ಆಗಿರ್ತವೆ. ಹಾಗಾಗಿ ಬೋರ್ಡ್ ತುಂಬ ಬರೆದಿದ್ದೀನಿ ಫಿಕ್ಸ್ ಅಂತ. ಯಾಕೆ ಬರೆದಿದ್ದೀನಿ ಗೊತ್ತಾ? ಕುತ್ಕೊಂಡು ಇವತ್ತು ಬರೆದು ಕಲೀಲಿ ಅಂತ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂಥ ಫಿಕ್ಸ್ ಕ್ವಶನ್ಸಿನ ಬಗ್ಗೆ ಡಿಸ್ಕಸ್ ಮಾಡಲಿದ್ದೇನೆ. ಅದು ಪಾರ್ಟ್ ಬಿ ಆಗಿ ಇರುತ್ತೆ. ಯಾವುದರಿ? ಪಾರ್ಟ್ ಬಿ ಆಗಿರುತ್ತೆ, ನೆನಪಿರಲಿ. ಪಾರ್ಟ್ ಬಿನಲ್ಲಿ ಬರುವಂತಹ 3 ಮಾರ್ಕ್ಸ್ ಕ್ವಶನ್ಸಿನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಫೇಲ್ಯೂರ್ ಸ್ಟೂಡೆಂಟ್ಸ್ ಕೂಡ ಈ ಒಂದು ವಿಡಿಯೋವನ್ನು ದಯವಿಟ್ಟು ನೋಡಿ, ಯಾಕಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾರ್ಟ್ ಆಗಿರುತ್ತೆ. ಈಗ ಪಾರ್ಟ್ ಬಿನಲ್ಲಿ ನಾವು 3rd ಮೇನ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ 3rd ಮೇನಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ ತಾವುಗಳು ಎಲ್ಲರೂ ಕೂಡ ಅಷ್ಟೇ ಕ್ವಶನ್ ನಂಬರ್ 18ಇಂದ ಸ್ಟಾರ್ಟ್ ಆಗುತ್ತೆ, ನೆನಪಿರಲಿ ಆಯಿತಾ. 3rd ಮೇನಲ್ಲಿ ನಿಮಗೆಲ್ಲರಿಗೂ ಕೂಡ 3 ಮಾರ್ಕ್ಸ್ ಕ್ವಶನ್ಸು ಬರ್ತಾ ಹೋಗುತ್ತೆ. ಹಾಗಿದ್ದರೆ ಈ ಒಂದು ವಿಡಿಯೋದಲ್ಲಿ ನಾವು ಎಲ್ಲರೂ ಕೂಡ 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು, ಅದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವುದು ಎಕ್ಸಾಮಿಗೆ ಬರ್ತವೆ ಅದಷ್ಟೇ ಡಿಸ್ಕಸ್ ಮಾಡೋಣ. ಬೇರೆದೆಲ್ಲ ಯಾವುದು ಬೇಡ ಸರ್. ವರ್ಷ ಇಡೀ ಓದಿಸಿರ್ತಾರೆ, ಅದು ಬರಲಿ ಬಿಡಲಿ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ ಅಂತ ಓದಿಸ್ಬಿಡ್ತೀವಿ. ಅದು ನಮ್ಮ ಡ್ಯೂಟಿ ಆಗಿರುತ್ತೆ, ನಿಮ್ಮ ಕರ್ತವ್ಯ ಸ್ಟೂಡೆಂಟಾಗಿ ಕೇಳಿರ್ತೀರ. ಎನಿಹೌ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್, ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಫಿಕ್ಸ್ ಅಂತ ಬೋರ್ಡ್ ತುಂಬ ಬರೆದಿದ್ದೀನಿ ಅಂದರೆ ನಿಜವಾಗಿಯೂ ನಾಳೆ ಕ್ವಶನ್ಸ್ ನೋಡಿದ ತಕ್ಷಣ ಹೌದಲ್ವಾ ಇಸ್ಲಾಂ ಸರ್ ಹೇಳಿದರು, ನಾವು ಬರೆದು ಕಲೀಲಿಲ್ಲ ಅಂತ ಅನಿಸುತ್ತೆ. ಯಾರಿಗೆ ಗೊತ್ತಾ? ದೋಸ್ ಹು ಆರ್ ವೆರಿ ಲೇಜಿ, ದೋಸ್ ಹು ಆರ್ ನಾಟ್ ಒಬೇಯಿಂಗ್ ಅವರ್. ಅರ್ಥ ಆಯ್ತಲ್ವಾ? ನಾನು ನಿಮ್ಗೇನು ಹೇಳ್ತಾ ಇದ್ದೀನಿ, ಬರೆದು ಕಲಿರೋ ಸಕ್ಸಸ್ ಪಡಿತೀರ. ಎನಿಹು ಈಗ ನಾನು ನಿಮಗೆಲ್ಲರಿಗೂ ಕೂಡ 100% ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಬರುವಂತಹ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಯಾವುದು ಪ್ರಶ್ನೆಗಳು ಅಂತ ನೋಡ್ತಾ ಹೋಗೋಣ. ನೋಡಿ, ಈ 3 ಮಾರ್ಕ್ಸ್ ಕ್ವಶನ್ಸು ನಿಮ್ಮ ಆ್ಯನ್ಯುವಲ್ ಎಕ್ಸಾಮನ್ನು ನಾವೀಗ 2 ಪಾರ್ಟಾಗಿ ಡಿವೈಡ್ ಮಾಡೋಣ. ನೋಡ್ರೋ, ಸ್ಟ್ರಾಟಜಿ ಪ್ಲಾನ್ ಇರಬೇಕು ಮನುಷ್ಯನಿಗೆ. ಪ್ಲಾನ್ ಇತ್ತು ಎಕ್ಸಾಮ್ ಹಿಂಗಾಗ್ತಾ ಇರುತ್ತೆ. ಪ್ಲಾನೇ ಇಲ್ಲ, ಏನು ಸುಮ್ಮನೆ ಏನಂತೀರ ಗೊತ್ತಾ, ಡಾಂಕಿ ವರ್ಕ್ ಅಂತ ಕರಿತೀವಿ. ಡಾಂಕಿ ವರ್ಕ್ ಆಯಿತಾ, ಎಷ್ಟೇ ಭಾರ ಹಾಕಿದ್ರೆ ಸುಮ್ಮನೆ ಆಯಿತಾ. ನೋಡಿ ವಿದ್ಯಾರ್ಥಿಗಳೇ, ಈ 3 ಮಾರ್ಕ್ಸ್ ಕ್ವಶನ್ಸನ್ನು ನಾವು ಡಿವೈಡ್ ಮಾಡೋಣ. ಯಾಕೆ ಡಿವೈಡ್ ಮಾಡೋಣ? ಬೋರ್ಡ್ ಕೂಡ ಡಿವೈಡ್ ಮಾಡಿದೆ. ಒಂದು ಕಡೆ ಪೋಯಮ್ ಅಂತ ಬರ್ಕೊಳ್ಳಿ ಮಕ್ಕಳೇ, ಇನ್ನೊಂದು ಕಡೆ ಪ್ರೋಸ್ ಅಂತ ಬರ್ಕೊಳ್ಳಿ, PROSE. ಪ್ರೋಸ್ ಅಂದರೆ ಪಾಠಗಳು ಅಂತ. ಟೋಟಲ್ಲು 3 ಮಾರ್ಕ್ಸು 6 ಕ್ವಶನ್ಸ್ ಬರ್ತವೆ ಎಕ್ಸಾಮಲ್ಲಿ. 6 ಪ್ರಶ್ನೆಗಳು, 3 ನಿಮ್ಮ ಪದ್ಯ ಭಾಗದಿಂದ ಬರುತ್ತೆ, ನೆನಪಿರಲಿ. 3 ನಿಮ್ಮ ಗದ್ಯ ಭಾಗದಿಂದ ಬರುತ್ತೆ. ಅಂದರೆ ಪೊಯೆಟ್ರಿ ಸೆಷನ್ನಿಂದ 3 ಕ್ವಶನ್ಸ್ ಹಾಗೂ ಪ್ರೋಸ್ ಸೆಷನ್ನಿಂದ 3 ಕ್ವಶನ್ಸ್. ಅರ್ಥ ಆಗತ್ತಲ್ವ? ಕನ್ನಡಿಗರಿಗಂತೂ ಸಂಪೂರ್ಣವಾಗಿ ಅರ್ಥ ಆಗುತ್ತೆ, ಇಂಗ್ಲೀಷ್ನವರಿಗೂ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಭಾಳ ಈಸಿಯಾಗಿ ಏನಂತೀರ, ಅರ್ಜೆಂಟ್ ಮಾಡ್ತಾಯಿಲ್ಲ ಈ ಒಂದು ವಿಡಿಯೋ. ಯಾಕೆ ಗೊತ್ತಾ? ಇದು ಒಂದು ನಮಗೆ ಹನಿ ಇದ್ದಂಗೆ, ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಜೇನುತುಪ್ಪ ಆಯಿತಾ, ಅಷ್ಟು ಫ್ಲೇವರ್ ಆಗಿದೆ ಇದು. ನೋಡಿ, ಈಗ ಪೋಯಮ್ಮು 3 ಇದೆ, ಪ್ರೋಸ್ 3 ಇದೆ. ಹಾಗಿದ್ರೆ ಎಕ್ಸಾಮಲ್ಲಿ ನಾವು ಬರೆಯುವಂತಹ ಆನ್ಸರ್ಸ್ಗಳು ಎಷ್ಟು ಗೊತ್ತಾ? ಓನ್ಲಿ 4 ಯು ನೀಡ್ ಟು ರೈಟ್, ಯು ನೀಡ್ ಟು ಅಟೆಂಡ್. ಬರೆದು ಬಿಡ್ತೀನಿ ಇಲ್ಲಿ, ಯು ನೀಡ್ ಟು ಅಟೆಂಡ್ ಓನ್ಲಿ 4 ಕ್ವಶನ್ಸ್. ಬರೀ 4 ಪ್ರಶ್ನೆಗಳನ್ನು ನೀವು ಎಕ್ಸಾಮಲ್ಲಿ ಅಟೆಂಡ್ ಮಾಡಬೇಕು. 4 ಸರ್. ಹಾಗಿದ್ರೆ 2 ಪ್ರಶ್ನೆಗಳು ಎಕ್ಸ್ಟ್ರಾ. ನೋಡಿ, ಪ್ರೋಸಲ್ಲಿ 3, ಪೊಯೆಟ್ರಿನಲ್ಲಿ 3 ಇದ್ದಾವೆ. ಹಾಗಿದ್ರೆ ಅದು ಯಾವ ಪಾಠಗಳು ಅಂತ ನೋಡೋಣ. ಯಾಕಂದರೆ ಬಹಳ ಜನ ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ರಿ, ಸರ್ ನಾನು ಈ ಆನ್ಸರ್ ಬರೆದ್ರೆ 4 ಮಾರ್ಕ್ಸ್ ಸಿಗುತ್ತಾ ಸರ್, ಈ ಪೋಯಮ್ಮು 4 ಮಾರ್ಕ್ಸ್ ಸಿಗಿದೆಯಾ ಅಂತ. ನೋಡೋ, ಯಾವ ಪೋಯಮ್ಮು 4 ಮಾರ್ಕ್ಸಿಗೆ ಇಲ್ಲೇ ಇಲ್ಲ ಈ ವರ್ಷ. ಕ್ಲಿಯರ್? ಇದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಎಲ್ಲ ಪೋಯಮ್ಮು ನಿಮಗೆ 3 ಮಾರ್ಕ್ಸಲ್ಲಿದೆ ಹಾಗೂ 2 ಮಾರ್ಕ್ಸಲ್ಲಿ ಬರುತ್ತೆ. ಈಗ ನಾವು ಒಂದೊಂದಾಗಿಯೇ 3 ಮಾರ್ಕ್ಸು ಪೋಯಮ್ಸು ಯಾವುದು ಬರುತ್ತೆ ಹಾಗೂ ಯಾವ ಕ್ವಶನ್ ಬರುತ್ತೆ, ಏನನ್ನು ಬರಿಬೇಕು ಅಂತ ನೋಡ್ತಾ ಹೋಗೋಣ. ಫಸ್ಟು ಬಂದು ನಿಮಗೆ 3 ಮಾರ್ಕ್ಸಲ್ಲಿ ಯಾವುದಿದೆ ಅಂದರೆ ವೆನ್ ಯು ಆರ್ ಓಲ್ಡ್ ಅಂತ ಇದೆ. ವೆನ್ ಯು ಆರ್ ಓಲ್ಡ್ ಅಂತ ನೆನಪಿರಲಿ, ವೆನ್ ಯು ಆರ್ ಓಲ್ಡ್ ಅಂತ ಪೋಯಮ್ ಇದೆ. ಸೆಕೆಂಡ್, ಮೈ ಡಿಯರ್ ಚಿಲ್ಡ್ರನ್, ಇನ್ನೊಂದು ನಿಮಗೆ ಏನಂತೀರ ತಾವುಗಳು, ಹೆವನ್ ಅಂತ ಇದೆ. ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ದಿಸ್ ಅರ್ತ್ ಅಂತ ಇದೆ. ಥರ್ಡ್ ಒನ್, ಮೈ ಡಿಯರ್ ಚಿಲ್ಡ್ರನ್, ಟೆಕ್ಸ್ಟ್ ಬುಕ್ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಕಣ್ರು. ಯಾಕಂದರೆ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟೇ ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ ಅಂದರೆ ಮೂರ್ಖರಾಗಬೇಡಿ. ಈ ವರ್ಷ PUC ಬೋರ್ಡ್ನವರು ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು ಈಸಿಯಾಗಿ ಮಾಡಿದ್ದಾರೆ. ಎಲ್ಲದೂ ಕೂಡ ಈಸಿ ಅಂದರೆ ಏನು ಗೊತ್ತಾ? ಈ ರಸ್ತೆನಲ್ಲಿ ಹೋದರೆ ಇದೇ ಸಿಗೋದು, ಈ ರಸ್ತೆಯಲ್ಲಿ ಹೋದರೆ ಇದೇ ಸಿಗೋದು,
ಪಾರ್ಟ್ ಬಿ ಓದಿದರೆ ಇಷ್ಟೇ ಮಾರ್ಕ್ಸ್ ಬರೋದು, ಈ ಪಾಠ ಓದಿದರೆ ಒಂದೇ ಒಂದು ಮಾರ್ಕ್ಸ್ ಬರುತ್ತೆ ತಮ್ಮ, ಯಾಕೋ ತಲೆ ಹೊಡ್ಕೊಂತೀಯ ಅಂತ ಪಿ ಯು ಸಿ ಬೋರ್ಡ್ ಕ್ಲಿಯರಾಗಿ ಬ್ಲೂ ಪ್ರಿಂಟಲ್ಲಿ ಹೇಳ್ತಾ ಇದೆ. ಪಿ ಯು ಸಿ ಬೋರ್ಡ್ ಹೇಳ್ತಾ ಇದೆ, ಏನಂತ ಹೇಳ್ತಾ ಇದೆ ನೋಡು, 3 ಮಾರ್ಕ್ಸಿಗೆ ಈ ಪೋಯಮ್ ಇದೆ, ಅದು 4 ಮಾರ್ಕ್ಸಿಗೂ ಇಲ್ಲ, 2 ಮಾರ್ಕ್ಸಿಗೂ ಇಲ್ಲ, ಯಾಕೋ ಜಾಸ್ತಿ ಓದ್ತೀಯಾ, ಬರೀ 3 ಮಾರ್ಕ್ಸಿಗೆ ಓದು ಅಂತ ಕ್ಲಿಯರ್ ಪಿಕ್ಚರ್ ಕೊಡ್ತಾ ಇದ್ದಾರೆ. ಒನ್ ಮೋರ್ ಪೋಯಮ್, ದಟ್ ಈಸ್ ಟು ದಿ ಫೂಟ್ ಫ್ರಮ್ ಇಟ್ಸ್ ಚೈಲ್ಡ್ ಅಂತ. ದೀಸ್ ಆರ್ ದಿ ಪೋಯಮ್ಸ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ಈ 3 ಪೋಯಮ್ ಕೂಡ ನಿಮಗೆ 3 ಮಾರ್ಕ್ಸಿಗೆ ಇದೆ. ಪ್ಲಸ್ಸು 6 ಪ್ರಶ್ನೆಗಳು ಬರಬೇಕಲ್ವಾ. ಟೋಟಲ್ 6 ಕ್ವಶನ್ಸ್ ವಿಲ್ ಬಿ ದೇರ್. ಯು ನೀಡ್ ಟು ನೋಡಿ, ಥರ್ಡ್ ಮೇನ್ ಕ್ವಶನಲ್ಲಿ 6 ಕ್ವಶನ್ಸ್ ವಿಲ್ ಬಿ ದೇರ್. ಯು ನೀಡ್ ಟು ಅಟೆಂಡ್ ಓನ್ಲಿ 3 ಮೈ ಡಿಯರ್ ಚಿಲ್ಡ್ರನ್. 4 ಪ್ರಶ್ನೆಗಳನ್ನು ತಗೊಳ್ಳು ಬರಿಬೇಕು. ಭಾಳ ಎಕ್ಸಾಮೆಂಟ್ ಆದರೆ ಹೀಗಾಗುತ್ತೆ. ಎಕ್ಸಾಮಲ್ಲಿ ನೀವು ಕೂಡ ಅಷ್ಟೇ ಎಲ್ಲ ಓದ್ಕೊಂಡು ಹೋಗಿರ್ತೀರ, ಮರೆತುಬಿಟ್ಟು ಆಯಿತಾ 4 ಬರೆಯೋ ಕಡೆ 3 ಕ್ವಶನ್ಸ್ ಅಟೆಂಡ್ ಮಾಡಿ ಫುಲ್ ಬರೆದು ಬಂದಿದ್ದೀನಿ ಅಂತೀರ. ಹಾಗಾಗಿ ಓವರ್ ಕಾನ್ಫಿಡೆನ್ಸ್ ಇದೆ ಅಲ್ವಾ, ಅದು ಏನು ಮಾಡುತ್ತೆ ಅಂದರೆ ನಮ್ಮನ್ನು ಹಾಳು ಮಾಡುತ್ತೆ. ನೋಡಿ, ಈಗ ಪ್ಲಸ್ಸು ಪಾಠಗಳು ಯಾವುದಿದ್ದಾವೆ ಅಂತ ನೋಡೋಣ. 3 ಚಾಪ್ಟರ್ಸ್ ಯಾವುದು ಅಂತ. ಅದು ಒಂದು ಸನಿ ಮಾರ್ನಿಂಗ್ ಅಂತ ಇದೆ, ಸನಿ ಮಾರ್ನಿಂಗ್. ಎರಡನೇದು ನೋಡಿ, ಎವ್ರಿಥಿಂಗ್ ಐ ನೀಡ್ ಟು ನೋ KNOW ಐ ಲರ್ನ್ಡ್ ಇನ್ ದಿ ಫಾರೆಸ್ಟ್ ಅಂತ ಇದೆ. ಇನ್ನೊಂದು ಪಾಠ ಇದೆ ಮಕ್ಕಳೇ, ಹೇಳ್ತೀರಾ ಎಲ್ಲರೂ, ಜಪಾನ್ ಆ್ಯಂಡ್ ಬ್ರಾಝೀಲ್ ಅಂತ ಇದೆ. ಬಹಳ ಸುಂದರವಾದ ಒಂದು ಪಾಠ ಆಗಿರುತ್ತೆ. ನೋಡಿ ಮಕ್ಕಳೇ, ಕ್ಲಿಯರಾಗಿ ಬೋರ್ಡ್ ಮೇಲೆ ಪಿಕ್ಚರ್ ಕೊಟ್ಬಿಟ್ಟಿದ್ದೀನಿ ನಿಮಗೆ. ಹಾಗಿದ್ದರೆ ನೆನಪಿರಲಿ ನಿಮಗೆ, ಕಣ್ಣು ಮುಚ್ಚಿದ್ರೂ ಕೂಡ 3 ಮಾರ್ಕ್ಸ್ ಯಾವ ಪಾಠಗಳು ಅಂದರೆ 3 ಪದ್ಯಗಳು, 3 ಪಾಠಗಳಿದ್ದಾವೆ. ನಿಮಗೆ ಈಗ ಆಯ್ಕೆ ನಿಮ್ಮ ಕೈಯಲ್ಲಿ. ಅರ್ಥ ಆಗತ್ತಾ? ಅಂದರೆ ನಿಮಗೆ ಪದ್ಯಗಳು ಈಸಿ ಅನಿಸುತ್ತೆ ಅಂದರೆ ದಯವಿಟ್ಟು ಎಲ್ಲ ಪದ್ಯಗಳನ್ನು ರೆಡಿಯಾಗಿ, ಇಫ್ ಯು ಆರ್ ವೆರಿ ಕಂಫರ್ಟ್ ವಿತ್ ಅಪ್ರೋಚ್ ಸೆಷನ್ ಅದನ್ನು ಓದಿ. ಯಾಕಂದರೆ ಬರೀಬೇಕಾಗಿರೋದು ಕೇವಲ 4, ಎರಡೂ ಮಿಕ್ಸ್ ಮಾಡಿಕೊಂಡು ಎಕ್ಸಾಮಲ್ಲಿ ಏನು ಬರ್ದಂಗೆ ಬರಬೇಡಿ. ನಾನು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ವಿದ್ಯಾರ್ಥಿಗಳಿಗೆ ಈಸಿ ಆಗುವಂತಹ ಪಾಠಗಳು, ಪದ್ಯಗಳು ಯಾವುದು ಅಂತ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಯಾವ ಉತ್ತರಗಳು ಬರೆದ್ರೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅದರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಈಗ ಬನ್ನಿ ವಿದ್ಯಾರ್ಥಿಗಳೇ, ಆಯಿತಾ? ನೋಡಿ, ಈಗ ವೆನ್ ಯು ಆರ್ ವರ್ಲ್ಡ್ ಅಂತ ಇದೆ. ಇದರಲ್ಲಿ ವೆನ್ ಯು ಆರ್ ವರ್ಲ್ಡ್ ಇದು 3 ಮಾರ್ಕ್ಸಿಗಿದೆ. 3 ಮಾರ್ಕ್ಸ್. ಹೆವನ್ 3 ಮಾರ್ಕ್ಸ್, ಫುಡ್ 3 ಮಾರ್ಕ್ಸ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 100% ಅದನ್ನು ಬರೆದ್ರೆ 3 ಔಟ್ ಆಫ್ 3 ಮಾರ್ಕ್ಸ್ ಕೊಡ್ತಾರೆ. ಅಂತಹ ಒಂದು ಆನ್ಸರನ್ನು ರೆಡಿ ಮಾಡಿದ್ದೀನಿ. ಏನು ಕೇಳಿದರೂ ಅದೇ ಆನ್ಸರ್ ಆಗಿರುತ್ತೆ ಅಂತ ಹೇಳಿದರೆ ಸಮ್ಮರಿ ಬರೀರಿ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ. ಯಾಕೆಂದರೆ ಬಹಳ ಜನ, ಸರ್ ಇಫ್ ಐ ರೈಟ್ ಸಮ್ಮರಿ ಆಫ್ ವೆನ್ ಯು ಆರ್ ವರ್ಲ್ಡ್ ಕ್ಯಾನ್ ಐ ಗೆಟ್ 3 ಔಟ್ ಆಫ್ 3 ಅಂತ. ಶೂರ್ ಯು ವಿಲ್ ಗೆಟ್ ಇಫ್ ವಿತೌಟ್ ಎನಿ ಗ್ರಾಮೆಟಿಕಲ್ ಎರರ್ ಅಂತ. ಆದರೆ ಕ್ವಶನಿಗೆ ತಕ್ಕಂಗಿರಬೇಕು. ಈಗ ನಾನು ನಿಮಗೆ ಒಂದು ಕ್ವಶನನ್ನು ಕೇಳ್ತೀನಿ. ವೈ ಡಿಡ್ ಯು ಕಮ್ ಲೇಟ್ ಟು ಎಕ್ಸಾಮ್ ಹಾಲ್ ಅಂತ ನಾನು ನಿಮ್ಗೆ ಕೇಳಿದರೆ, ಸರ್ ಐ ಮಿಸ್ಡ್ ಮೈ ಬಸ್ ಟುಡೇ ಅಂತ ಹೇಳ್ತೀರಾ. ಅದು ಆ ಎಕ್ಸಾಮ್ ದಿನ ಹೇಳುವಂಥ ರೀಸನ್ನೇ ಅಲ್ಲ. ಯಾಕೆ ಗೊತ್ತಾ, ಎಕ್ಸಾಮಿಗೆ ಯಾವತ್ತೂ ಕೂಡ 1 ಗಂಟೆ ಮುಂಚೆ ಹೋಗಬೇಕು, ಸಮಾಧಾನದಿಂದ ಕೂತ್ಕೋಬೇಕು, ಆರಾಮಾಗಿ ಓಡಾಡಬೇಕು, ತಿಂತಾ ಇರಬೇಕು, ಖುಷಿಯಾಗಿರಬೇಕು. ಹಾಗಿದ್ದರೆ ವೆನ್ ಯು ಆರ್ ವರ್ಲ್ಡ್ 100% ಇಲ್ಲಿ 2 ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಇದ್ದೇನೆ. ಅದು ಏನು ಅಂತ ಹೇಳಿದರೆ ನೋಡಿ, ಅವರು ಏನಂತೀರ ಬರೆದವರು WB ಈಟ್ಸ್ ಅಂತ. ಈ ಪದ್ಯವನ್ನು ಬರೆದವರು WB ಈಟ್ಸ್. ನಿಮಗೆ ಒಂದು ಕ್ವಶನು ನಿಮ್ಮ ಪ್ರಿಪೇಟರಿ ಎಕ್ಸಾಮಲ್ಲಿ ಬಂದಿರೋದನ್ನು ಓದಿ ನಿಮಗೆ ತಿಳಿಸ್ತೇನೆ. ವೆನ್ ಆ್ಯಂಡ್ ಹೌ ಡಸ್ ಲವ್, ನೋಡಿ ಲವ್ ಫ್ಲೀ ಜಾರಿ ಹೋಯಿತು ಅಂತ. WB ಈಟ್ಸ್ ಕೈಯಿಂದ ಹೇಗೆ ಹಾಗೂ ಯಾವಾಗ ಅಂದರೆ ಯಾವ ಸಮಯದಲ್ಲಿ ಅವನ ಪ್ರೀತಿ ತನ್ನ ಕೈಯಿಂದಲೇ ಜಾರಿ ಹೋಯಿತು, ಇದರ ಬಗ್ಗೆ ಬರೀರಿ ಅಂತ. ಏನೂ ಇಲ್ಲ ಕಣ್ರಿ, ಇಡೀ ಪೋಯಮ್ ಇರುವಂಥದ್ದು ಕೇವಲ 12 ಲೈನ್ಸ್ ಇದೆ. ಪೋಯಮ್ ಎಷ್ಟು ಲೈನ್ಸ್ ಇದೆ? 12 ಲೈನ್ಸ್. ಅಂದರೆ 3 ಸ್ಟ್ಯಾನ್ಸಾ ಇದೆ. ಎಷ್ಟಿದೆ ಸರ್ ಅದು? 1 2 3 4 ಸ್ಟ್ಯಾನ್ಸಾ ಇದೆ. 4 ಸ್ಟ್ಯಾನ್ಸಾ ಅಂತ ಹೇಳಿದರೆ 16 ಲೈನ್ ಆಯಿತು. ತೋರಿಸ್ಬಿಡ್ತೇನೆ ಆಯಿತಾ? ಯಾಕಂದರೆ ನಮ್ಮ ವಿದ್ಯಾರ್ಥಿಗಳಿಗೆ ವೆನ್ ಯು ಆರ್ ವರ್ಲ್ಡ್ ಪೇಜ್ ನಂಬರ್ 53 ನನ್ನ ಮಕ್ಕಳೇ, ಇನ್ನೂ ಎಷ್ಟೋ ಜನ ಟೆಕ್ಸ್ಟ್ ಬುಕ್ಕೇ ನೋಡಿರಲ್ಲ ಅಂತಂಥ ಮಕ್ಕಳು ಇದ್ದೀರಾ. ಇಲ್ಲ ಕಣ್ರೋ, ಇರೋದೇ 3 ಸ್ಟ್ಯಾನ್ಸ. ಕರೆಕ್ಟ್ ನಾನು ಹೇಳಿದ್ದು. 1 2 3 ಅಂದರೆ 12 ಲೈನ್ಸ್ ಆಯಿತು. 12 ಲೈನ್ ಇದೆ ನೋಡಿ. ಅಜ್ಜಿ ಚಿತ್ರ ಕೊಟ್ಟಿದ್ದಾರೆ, ಈ ಕಡೆ ತಿರುಗಿಸಿದರೆ 2 ಸ್ಟ್ಯಾನ್ಸ ಇದೆ, ಮುಗೀತು.
12 ಲೈನು ಪದ್ಯವನ್ನು ನಿಮ್ಮ ಕೈಯಲ್ಲಿ ಕಲೀಲಿಕ್ಕಾಗಲಿಲ್ಲ ಅಂದರೆ ನೀವು ಯಾವ ಏಜಲ್ಲಿದ್ದೀರಾ ಆಗತ್ತೆ ನಿಮ್ಮ ಕೈಯಲ್ಲಿ. ನೋಡಿ, ಫೇಲೂರು ಯಾರೂ ಆಗಲ್ಲ, ಫೇಲೇ ಆಗಲ್ಲ, ಫೇಲ್ ಅಂತ ಕಾನ್ಸೆಪ್ಟೇ ಇಲ್ಲ. ಆಗಬಾರ್ದು ಅಂತಲೇ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಕೊಟ್ಟಿದ್ದಾರೆ, ನಿಮಗೆ ಪ್ರಿಪೇಟರಿ ಎಕ್ಸಾಮ್ ಮಾಡಿದ್ದಾರೆ. ಈ 5 ಪ್ರಶ್ನೆಗಳನ್ನು ಓದಿದರೆ 100% ಪಾಸ್, ಏನೋ ಭಾಳ ಮಾರ್ಕ್ಸೇ ತಗೊಂತೀರ. ನನ್ನ ಒಂದು ವೀಡಿಯೋಸ್ಗಳು ಅದು ಇದು ಎಲ್ಲ ನೋಡ್ಕೊಂಡಿದ್ದೀರಾ ಅಂದರೆ ಆರಾಮಾಗಿ 70 ಕ್ರಾಸ್ ಮಾಡ್ತೀರಾ. ನಾನು ಹೇಳಿದಂಥ ಮಾರ್ಗದರ್ಶನದಲ್ಲಿ ಒಬೆ ಮಾಡಿಕೊಂಡು, ಅಂದರೆ ಹೇಳಿದ್ದನ್ನು ಎಲ್ಲ ಮಾಡ್ತಾಯಿದ್ದೀರಾ. ರೈಟಿಂಗ್ ಪ್ರಾಕ್ಟೀಸ್ ವಿತ್ ಗ್ರಾಮರ್ ಅಂದರೆ 80 ಔಟ್ ಆಫ್ 80 ತೆಗಿತೀರಾ. ಹಾಗಿದ್ದರೆ ವೆನ್ ಯು ಆರ್ ವರ್ಲ್ಡು ನಾನು ಅಪ್ಲೋಡ್ ಮಾಡಿದಂಥ 100% ಆನ್ಸರನ್ನು ಬರೆದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕೊಟ್ಟಿರ್ತೇನೆ. ಅದು ನಿಮಗೆ 3 ಔಟ್ ಆಫ್ 3 ತಂದುಕೊಡುತ್ತೆ. ಇದರಲ್ಲಿ ನಾನು 2 ಆನ್ಸರ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಒಂದು ವೀಕಾಗಿ ಇರುವಂತಹ ಮಕ್ಕಳಿಗೆ ಏನು ಬರಲ್ಲ ಇಂಗ್ಲೀಷ್ ಬರೀಲಿಕ್ಕೆ ಅಂಥ ವಿದ್ಯಾರ್ಥಿಗಳಿಗೆ ಒಂದು ಆನ್ಸರನ್ನು ರೆಡಿ ಮಾಡಿರ್ತೀವಿ, ಆಯಿತಾ. ಅದು ರ್ಯಾಂಕ್ ಸ್ಟೂಡೆಂಟ್ಸ್ಗಳಿಗೆ ಅಲ್ಲ. ಇನ್ನೊಂದು ಆನ್ಸರ್ ಇದೆ, ಅದು ಸ್ವಲ್ಪ ಸ್ಟ್ಯಾಂಡರ್ಡ್ ಫಾರ್ಮೆಟು. ಆ ಆನ್ಸರು ನಮ್ಮ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಆಗಿರುತ್ತೆ. ಹೆವನ್ ಇಫ್ ಯು ಆರ್ ನಾಟ್ ದೇರ್ ಆನ್ ದಿಸ್ ಅರ್ತ್ ಅಂತ ಒಂದು ಕುವೆಂಪುರವರು ಬರೆದಿರುವಂಥ ಒಂದು ಪೋಯಮ್ ಇದೆ ಮಕ್ಕಳೇ. ಕುವೆಂಪುರವರು ಏನು ಹೇಳ್ತಾರೆ ಅಂದರೆ, ಹೆವನ್ ಇಫ್ ಯು ಆರ್ ನಾಟ್ ದೇರ್ ಆನ್ ದಿಸ್ ಅರ್ತ್ ವೇರ್ ಎಲ್ಸ್ ಕುಡ್ ಯು ಬಿ. ಇದರ ಅರ್ಥವೇನು ಗೊತ್ತಾ? ಓ ಸ್ವರ್ಗವೇ, ಭೂಮಿಯೊಳಲಿರದಿರ ನೀನು ಬೇರೆಲ್ಲಿರುವೆ ಅಂತ. ಬಹಳ ಸುಂದರವಾಗಿರುವಂಥ, ಯಾರಿಗೆಲ್ಲ ಹೆವನ್ ಪೋಯಮ್ಮೇ ಗೊತ್ತಿಲ್ಲ ಹಾಗೂ ವೆನ್ ಯು ಆರ್ ಓಲ್ಡ್ ಗೊತ್ತಿಲ್ಲ ರೀ, 2 ದಿನ ಗ್ಯಾಪ್ ಇದೆ, ಸ್ಯಾಟರ್ಡೆ ಅರ್ಧ ದಿನ ಇದೆ, 2 ದಿನದಲ್ಲಿ ಇಡೀ ಪ್ರಪಂಚವನ್ನೇ ಗೆದ್ದು ಬರ್ಬೋದು. ಹೇಗೆ ಅಂದರೆ ಕೂತ್ಕೊಂಡು ವರ್ಕ್ ಮಾಡಬೇಕು ಅಷ್ಟೆ. ನೋಡಿ, ಈ ಹೆವನ್ ಇದೆ ಅಲ್ವಾ, ಅದರಷ್ಟು ಈಸಿ ಪೋಯಮ್ ಯಾವುದೂ ಅಲ್ಲ. ಕುವೆಂಪುರವರು ಬರೆದಿರುವಂಥದ್ದು ಏನು ಗೊತ್ತಾ? ಸ್ವರ್ಗ ಅಂದ ತಕ್ಷಣ ನಾವು ಕೈ ಹೀಗೆ ಮಾಡ್ತೀವಿ, ಆಕಾಶದಲ್ಲಿದೆ ಅಂತ. ಕುವೆಂಪುರವರು ಏನು ಹೇಳ್ತಾರೆ ಅಂದರೆ, ತಮ್ಮ ಬರವಣಿಗೆಯ ಮುಖಾಂತರ, ಓ ಸ್ವರ್ಗವೇ, ನಿನ್ನನ್ನು ಯಾರು ನೋಡಿದ್ದಾರೆ? ಯಾರೂ ಕೂಡ ನೋಡಿಲ್ಲ. ಹಾಗಿದ್ರೆ ನೀನು ಎಲ್ಲಿದ್ದೀಯಾ? ಭೂಮಿಯ ಮೇಲಿದ್ದೀಯಾ. ಭೂಮಿಯ ಮೇಲೆ ಹೇಗಿದ್ದೀಯಾ ಅಂದರೆ, ಸುಂದರವಾದ ಆ ನದಿಗಳನ್ನು ನೋಡಿ, ಸುಂದರವಾದ ತೋಟಗಳನ್ನು ನೋಡಿ ಅಂತ ಈ ರೀತಿಯಾಗಿ ಎಕ್ಸ್ಪ್ಲನೇಷನನ್ನು ಮಾಡ್ಕೊಂತ ಪ್ರೂವ್ ಮಾಡ್ತಾ ಹೋಗ್ತಾನೆ. ನಿಮಗೆ 4 ಕ್ವಶನ್ಸ್ಗಳನ್ನು ಇಲ್ಲಿ ರೈಸ್ ಮಾಡ್ತಾರೆ. 4ಕ್ಕೂ ಕೂಡ ಒಂದೇ ಉತ್ತರ ಆಗಿರುತ್ತೆ. ಹೌ ಡಿಡ್ ಕುವೆಂಪು, ಕ್ವಶನ್ ನೋಡಿ, ಹೌ ಡಿಡ್ ಕುವೆಂಪು ಬ್ರಾಟ್, ನೋಡಿ ಹೌ ಡಿಡ್ ಕುವೆಂಪು ಬ್ರಿಂಗ್ ಅಂತ ಬರೀಬೇಕು. ಬ್ರಾಟ್ ಅನ್ನೋದೇ ತಪ್ಪು. ಇದು ಎರರ್ ಫೈಂಡಿಂಗಿಗೆ 1 ಮಾರ್ಕ್ಸ್ ಹೆಲ್ಪ್ ಆಗುತ್ತೆ ನಿಮಗೆ. ಹೌ ಡಿಡ್ ಕುವೆಂಪು ಬ್ರಿಂಗ್ ಹೆವನ್ ಫ್ರಮ್ ಸ್ಕೈ ಟು ದಿ ಅರ್ತ್ ಅಂತ. ಕ್ಲಿಯರ್ ಆಲ್ ಆಫ್ ಯು? ನೆಕ್ಸ್ಟ್, ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಅಂತ ಇದೆ. ಇದು 90% ನಮ್ಮ ಮಕ್ಕಳು ಬಿಟ್ಟು ಹಾಕ್ತಾಯಿದ್ದಾರೆ. ಇಲ್ಲಿ ಬಿಟ್ರಿ ಅಂದರೆ ಎಲ್ಲ ಕಡೆ ಕೆಟ್ಟ್ರಿ ಅಂತಲೇ. ದಯವಿಟ್ಟು ಅಟ್ಲೀಸ್ಟ್ ಎಕ್ಸಾಮಿಗೋಸ್ಕರನಾದರೂ ಓದಿ. ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಪೋಯಮ್ ಎಷ್ಟು ನೀಟಾಗಿ ವಿವರಣೆ ಮಾಡಿದ್ದೀನಿ ಅಂದರೆ ಜೀವನದಲ್ಲೂ ಮರಿಬಾರ್ದು. ಏನೂ ಇಲ್ಲ ಕಣ್ರಿ. ಟು ದ ಫುಡ್ ಫ್ರಮ್ ಇಸ್ ಚೈಲ್ಡಲ್ಲಿ ನೋಡಿ, ನಮ್ಮ ಹುಟ್ಟಿನಿಂದ ಹಿಡಿದು ಫ್ರಮ್ ಬರ್ತ್ ಟು ಡೆತ್ ಅಂತ. ನೋಡಿ, ಫ್ರಮ್ ಬರ್ತ್ ಟು ಡೆತ್ ಹಿಂಗಾದರೂ ಹೇಳಿ, ಫ್ರಮ್ ಬರ್ತ್ ಟು ಡೆತ್ ಅಂತನಾದರೂ ಹೇಳಿ. ಯಾಕಂದರೆ ನಮ್ಮ 2 ಕಾನ್ಸೆಪ್ಟಲ್ಲಿ ನಾವು ನಂಬಿಕೆಯನ್ನು ಇಟ್ಟಿದ್ದೀವಿ. ಏನು ಅಂದರೆ, ಸತ್ತ ಮೇಲೆ ನಕ್ಷತ್ರವಾಗ್ತೀವಿ ಅಂತ, ಅಂದರೆ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ, ಸತ್ತ ಮೇಲೆ ಭೂಮಿನಲ್ಲಿ ಹೂತಾಕ್ತಾರೆ ಅಂತ. ಈ ಕಾನ್ಸೆಪ್ಟಿನ ಮೇಲೆ ಈ ಒಂದು ಪದ್ಯ ನಿಂತಿರುವಂಥದ್ದು. ಅಂದರೆ ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಮಧ್ಯೆ ಆಗುವಂತಹ ಜರ್ನಿ ಇದೆ ಅಲ್ವಾ, ಆ ಜರ್ನಿ, ಲೈಫ್ ಟು ಬರ್ತ್ ಟು ಡೆತ್ತಿನ ಜರ್ನಿ ಬಗ್ಗೆ ಈ ಒಂದು ಪೋಯಮ್ ಹೇಳ್ತಾ ಹೋಗುತ್ತೆ. ಎಕ್ಸಾಂಪಲ್ ಒಂದೇ ಒಂದು ಕೊಡ್ತೀನಿ. ಟು ದ ಫುಡ್ ಫ್ರಮ್ ಇಸ್ ಚೈಲ್ಡಲ್ಲಿ ಬೋರ್ ಅನ್ಕೋಬೇಡ್ರಿ ಕೊಂಡ್ರು. ಉದ್ದೇಶ ಏನು ಗೊತ್ತಾ? ಲಾಸ್ಟ್ ವಿಡಿಯೋ 3 ಮಾರ್ಕ್ಸಿಂದು ಸ್ವಲ್ಪ ಅರ್ಥ ಮಾಡಿಸಿ ಕೈ ಬಿಡೋಣ ಅಂತ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಸಮ್ಮರಿ ಇರುತ್ತೆ, ಇದರ ಎಕ್ಸ್ಪ್ಲನೇಷನ್ ಇರುತ್ತೆ. ಹೆವನ್ ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್, ಯಾವುದು ಹೆವನ್ ಇಫ್ ಯು ಆರ್ ನಾಟ್ ದೇರ್ ಆನ್ ದಿಸ್ ಅರ್ತಿನ ಒಂದು ಎಕ್ಸ್ಪ್ಲನೇಷನ್ ಮಾಡಿದ ವಿಡಿಯೋ ಇರುತ್ತೆ ಫೇಸ್ ಟು ಫೇಸು. ಜೊತೆಗೆ ಪೋಯಮಿನ ಸಮ್ಮರಿ ಕೂಡ ಕೊಟ್ಟಿರ್ತೀನಿ ಎಕ್ಸಾಮಿಗೆ ಬರೀಲಿಕ್ಕೆ ಆನ್ಸರು. ಟು ದ ಫುಡ್ ಫ್ರಮ್ ಇಸ್ ಚೈಲ್ಡು ಅಷ್ಟೇ, ಅದರ ಎಕ್ಸ್ಪ್ಲನೇಷನು ಜೊತೆಗೆ ನಿಮಗೆ ಸಮ್ಮರಿಯನ್ನು ಕೂಡ ಕೊಟ್ಟಿರ್ತೀನಿ. 100% ಎಕ್ಸಾಮಲ್ಲಿ ನಿಮಗೆ ವರ್ಕೌಟ್ ಆಗುತ್ತೆ. 3 ಔಟ್ ಆಫ್ 3 ಬರುತ್ತೆ. ವಿತೌಟ್ ಎರರ್ ಬರೀಬೇಕು. ಗ್ರಾಮರ್ ಮಿಸ್ಟೇಕ್ ಇರಬಾರ್ದು. ಗ್ರಾಮರ್ ಅಂತ ಹೇಳಿದರೆ ಪಂಚುಯೇಷನ್ಸ್ ಹಾಗೂ ನಿಮ್ಮ ಕ್ಯಾಪಿಟಲ್ ಲೆಟ್ರು, ಸ್ಮಾಲ್ ಲೆಟ್ರು, ಸ್ಪೆಲ್ಲಿಂಗ್ಸು ಇವೆಲ್ಲ ಸರಿ ಇರಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಬರೀರಿ. ನೋಡಿ ವಿದ್ಯಾರ್ಥಿಗಳೇ, ಎಷ್ಟು ಬರೀಬೇಕು? ಟೋಟಲ್ಲು 4. 3 ಪೋಯಮ್ ಬರೆದು ಬಿಟ್ಟಿದ್ದೀರಾ. ಉಳಿದಿರುವಂಥದ್ದು ಎಷ್ಟೀಗ ನೋಡಿ, ಈಗ 3 ಪೋಯಮ್ಸ್ ಬರೆದಿದ್ದೀರಾ. ಉಳಿದಿರೋದು ಬರೀ 1 ಸರ್. ಈ 3 ಪಾಠದಲ್ಲಿ ಆಯ್ಕೆ ಮಾಡ್ಕೊಳಕ್ಕಾಗಲ್ವಾ? ಎಷ್ಟೋ ಜನ ಸನ್ನಿ ಮಾರ್ನಿಂಗನ್ನು ಭಾಳ ದೂರ ಇಟ್ಟಿದ್ದಾರೆ. ಯಾಕಂದರೆ 14 ಪೇಜಸ್ ಚಾಪ್ಟರ್ ಐ ಕಾಂಟ್ ಅಂತ.
14 ಪೇಜ್ಗಳಲ್ಲಿ ಎಲ್ಲಿ ಯಾವ ಮೂಲೆಯಲ್ಲಿ ಕೇಳ್ತಾನೆ ಅಂತ ಗೊತ್ತಿಲ್ಲ ಸರ್ ಅಂತ. ಆದರೆ 3 ಮಾರ್ಕ್ಸಿಗೆ ಈಸಿ ಕ್ವಶನ್ಸ್ ಇದ್ದಾವೆ, ಅದನ್ನು ಕೂಡ ಹೇಳ್ಕೊಡ್ತಾನೆ. ಎವ್ರಿಥಿಂಗ್ ಐ ನೀಡ್ ಟು ನೋ ಅ ಲಾಂಟ್ ಇನ್ ದ ಫಾರೆಸ್ಟ್ ಅಂತ ಇದೆ. ಇದು ಕೂಡ ಅಷ್ಟೇ ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ನಿಸ್ತಾ ಇದೆ ನಮ್ಮ ಮಕ್ಕಳಿಗೆ, ಆರ್ಟ್ಸ್ ಮಕ್ಕಳಿಗೆ, ಸ್ಪೆಷಲಿ ನಮ್ಮ ಕಾಮರ್ಸ್ ಮಕ್ಕಳಿಗೆ. ಆರ್ಟ್ಸ್ ಮಕ್ಕಳಿಗಂತೂ ಅಯ್ಯೋ ಟು ದ ಫುಡ್ ಫ್ರಮ್ ಈ ಚೈಲ್ಡ್ ನಮ್ಮ ಕೈಲಿ ಆಗಲ್ಲ ಬಿಡಿ ಸರ್. ಈ ಚಾಪ್ಟರ್ ಡಿಲೀಟ್ ಮಾಡ್ಕೊಳ್ಳಿ, ಟೆನ್ಷನ್ ತಗೋಬೇಡ್ರಿ ಕಣ್ರೋ. ಯಾಕೆ ಗೊತ್ತಾ, ಇದಿರೋದು ಎಲ್ಲೆಲ್ಲಿ ಕರೆಕ್ಟಾಗಿ ಬರ್ಕೊಳ್ಳಿ. ಟು ದ ಫುಡ್ ಫ್ರಮ್ ಯಾವುದು ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಟ್ ಇನ್ ದ ಫಾರೆಸ್ಟ್ ನಿಮಗೆಲ್ಲರಿಗೂ ಕೂಡ 2 ಮಾರ್ಕ್ಸಿಗಿದೆ ಹಾಗೂ 3 ಮಾರ್ಕ್ಸಿಗಿದೆ. 2 ಮಾರ್ಕ್ಸಿಗೆ ನಾನು ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ, ಅದರಲ್ಲಿ ಅವೇ ಕ್ವಶನ್ಸ್ ಬರ್ತವೆ ಸರ್, ಪ್ರಾಕ್ಟೀಸ್ ಮಾಡಿ. ಇದು ಬೇಡವ ಚಾಪ್ಟ್ರು, ದಯವಿಟ್ಟು ಬೇಡ ಅನಿಸಿದ್ದನ್ನು ಓದಿ ಹಾಳಾಗಬೇಡಿ. ಯಾವುದು ಸನ್ನಿ ಮಾರ್ನಿಂಗನ್ನು ನೀವು ಸೈಡಿಗೆ ಇಟ್ಕೋಬೋದು, ಎವ್ರಿಥಿಂಗ್ ಐ ನೀಡ್ ಟು ನೋ ಅ ಲಾಂಟ್ ಇನ್ ದ ಫಾರೆಸ್ಟ್ ಕೂಡ ಸೈಡಿಗೆ ಇಟ್ಕೋಬೋದು. ಆದರೂ ಕೂಡ ರ್ಯಾಂಕ್ ಸ್ಟೂಡೆಂಟ್ಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ಕೊಡ್ತಾ ಹೋಗ್ತೇನೆ. ಜಪಾನ್ ಆ್ಯಂಡ್ ಬ್ರೆಜಿಲ್ ಇದೆ, ಇದು ನನ್ನ ಆಯ್ಕೆ. ಏನು 1 2 3 4 ಕ್ಲಿಯರ್ ಡನ್. ಬರೀಬೇಕಾಗಿರೋದು 4. 100% ಈ 4 ಕ್ವಶನ್ ಪ್ರಿಪೇರ್ ಆಗೋದ್ರೆ ಯಾಕ್ರಿ ಎಕ್ಸಾಮಲ್ಲಿ ಔಟ್ ಆಫ್ ಔಟ್ ಬರುತ್ತೆ. ಸ್ವಲ್ಪ ಪೇಷನ್ಸ್ ಇರಬೇಕು. ಜಪಾನ್ ಆ್ಯಂಡ್ ಬ್ರೆಜಿಲಲ್ಲಿ ನಿಮಗೆ 4 ಕ್ವಶನ್ಸ್ ಇದ್ದಾವೆ, ನೆನಪಿರಲಿ. ಫಸ್ಟ್ ಕ್ವಶನ್ ಈಗ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಬರ್ಕೋಬೇಕು. ಫಸ್ಟು ಕ್ವಶನ್ನು ಆಯಿತಾ, ಇಟ್ ಈಸ್ ಎ ಕ್ವೆಂಚರ್, ಮೋರ್ ಫಾರ್ಮಲ್, ಮೋರ್ ಓರಿಯೆಂಟಲ್. ಜಪಾನ್ ನೋಡಿ, ಜಪಾನೀಸ್ ಆರ್ ಮೋರ್ ಫಾರ್ಮಲ್, ಮೋರ್ ಓರಿಯೆಂಟಲ್, ಮೋರ್ ಕ್ವೆಂಚರ್ ಅಂತ ಈಗೆಲ್ಲ ಬಂದು ಅಯ್ಯೋ ಇದ್ಯಾವುದೋ ಹೊಸ ವರ್ಡು ಆನ್ಸರ್ ಬರಲ್ಲ ರೀ. ನಾನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ, 100% ಬರುತ್ತೆ. ಇನ್ನೊಂದು ಕ್ವಶನ್ ಏನು ಕೊಡ್ತಾ ಇದ್ದಾನೆ ಗೊತ್ತಾ, ರೂಲ್ಸ್ ಆಫ್ ಜಪಾನೀಸ್ ಫ್ಯಾಮಿಲಿ ಅಂತ ಕೊಡ್ತಾ ಇದ್ದಾನೆ. ಅಲ್ಲಿ ಜಪಾನ್ ಫ್ಯಾಮಿಲಿನಲ್ಲಿ ಇರುವಂತಹ ರೂಲ್ಸ್ಗಳು ಅಂತ. ಸ್ವಲ್ಪ ಸ್ಪೇಸ್ ಬೇಕು ನನಗೆ ಮಕ್ಕಳೇ. ಇಲ್ಲಿ ಅರ್ಧ ಬೋರ್ಡನ್ನು ನಾನು ರಬ್ ಮಾಡ್ತಾಯಿದ್ದೀನಿ. ಈಗ ಇಷ್ಟೇ ಸಾಕು ಅನಿಸುತ್ತೆ. ಪೋಯಮಿನ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಕ್ಲಿಯರಾದ ಪಿಕ್ಚರನ್ನು ಕೊಟ್ಟಿದ್ದೇನೆ. ಎಲ್ಲರಿಗೂ ಕೂಡ ಅರ್ಥ ಆಗುವ ರೀತಿಯಲ್ಲಿ ಎಲ್ಲರೂ ಕೂಡ ಬರೀತೀರಾ ಅಂದ್ಕೊಂಡಿದ್ದೀನಿ. ಎಕ್ಸಾಮ್ 100% ಬರೀತೀರಾ ನೀವು. ಬನ್ನಿ ಮಕ್ಕಳೇ, ಜಪಾನ್ ಆ್ಯಂಡ್ ಬ್ರೆಜಿಲಲ್ಲಿ 3 ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೇನೆ, ನೆನಪಿರಲಿ. ಈ 3 ಕ್ವಶನ್ಸು ರೆಡಿ ಆಗಿಬಿಟ್ರೆ ನೀವು ಗೆದ್ರಿ ಅಂತ. ಜಪಾನ್ ಆ್ಯಂಡ್ ಬ್ರೆಜಿಲ್ ಎರಡೂ ಸೇರಿ ಕೊಡ್ತಾ ಇರುವಂತಹ ಪ್ರಶ್ನೆಗಳು. ಒಂದು ಯಾವುದು ಕೊಟ್ಟೆ ನಾನು, ಇಟ್ ಈಸ್ ಆ ಮೋರ್ ಫಾರ್ಮಲ್, ಓರಿಯೆಂಟಲ್, ಆಯಿತಾ, ಕ್ವೆಂಟರ್ ಅಂತ. ಭಾಳ ಈಸಿ. ಇದಕ್ಕೂ ಕೂಡ ಆನ್ಸರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ, ಟೆನ್ಷನ್ ತಗೋಬೇಡ್ರಿ ಕಣ್ರೋ. ಇನ್ನೂ 2 ಕ್ವಶನ್ಸ್ ಭಾಳ ಈಸಿ ಇದ್ದಾವೆ ನೋಡಿ, ಆಯಿತಾ. ಈಟಿಂಗ್ ಸೂಪ್ ಈಸ್ ಡೇಂಜರಸ್ ಅಂತ. ಈಟಿಂಗ್ ಸೂಪ್ ಈಸ್ ಡೇಂಜರಸ್ ಅಂತ. ಡೇಂಜರಸ್ ಇದರ ಆನ್ಸರ್ ಕೂಡ ನಾನು ತೋರಿಸ್ಕೊಡ್ತೀನಿ ಸರ್. ಯಾಕೆ ಟೆನ್ಷನ್ ತಗೊಂತೀರಾ? ಜಪಾನ್ ಆ್ಯಂಡ್ ಬ್ರೆಜಿಲ್ ಓಪನ್ ಮಾಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ ನೋಡಿ 96 ಓಪನ್ ಮಾಡಿ ಮಕ್ಕಳೇ. ಜಪಾನ್ ಆ್ಯಂಡ್ ಬ್ರೆಜಿಲನ್ನು ನೀವು ಓಪನ್ ಮಾಡ್ತಾ ಇದ್ದಂಗೆ ಪಟ ಸಿಗ್ತೇನ್ರೋ, ಸಿಗ್ತಾ ಬೇಜಾರಾಗ್ಬಿಟ್ರು. ಹೀಗೆ ಸತಾಯಿಸುತ್ತೆ, ರಾತ್ರಿ ಅಲ್ವಾ ಕಾಣಲ್ಲ. ಈಟಿಂಗ್ ಸೂಪ್ ಅಂತ ಎಷ್ಟು ದೊಡ್ಡಕ್ಕಿದೆ ಗೊತ್ತಾ ಆನ್ಸರು? ಇಷ್ಟೇ ಸರ್. ಇಷ್ಟು ಬರೆದ್ರೆ ನಿಮಗೆ 100% 3ಕ್ಕೆ 3 ಕೊಳ್ಳೇಬೇಕು. ಅವ್ನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದೇ ಇಷ್ಟು, ತಲೆ ಕೆಡಿಸ್ಕೊಬಾರ್ದು. ಟೆಕ್ಸ್ಟ್ ಬುಕ್ಕನ್ನು ಪ್ರಿಂಟ್ ಹೊಡೆದು ಆಮೇಲೆ ಬೋರ್ಡಿಗೆ ಕಳಿಸ್ತೀವಿ, ತಮ್ಮ ನೀನು ಎಷ್ಟು ಕೊಟ್ಟಿದ್ದೆವೋ ಅಷ್ಟು ಟೆಕ್ಸ್ಟ್ ಬುಕ್ಕೇ ಬಟ್ಟಿ ಇಳಿಸಿದ್ದೀವಿ ಅಂತ. ನೆನಪಿರಲಿ, ಎಷ್ಟಿದೆಯೋ ಅಷ್ಟು ಬರೀರಿ. ಜೊತೆಗೆ ಸ್ವಲ್ಪ ಅಲ್ಲಿ ಮಿರ್ಚಿ ಮಸಾಲ ಹಾಕಬೇಕು, ಅದೇನು ಅಂತ ನಾನು ನಿಮ್ಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಅದನ್ನು ಕಲೀರಿ. ನೆಕ್ಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಕ್ವಶನ್ ಆಯಿತು. ಇನ್ನೊಂದು ಯಾವುದು, ಜಪಾನೀಸ್ ರೂಲ್ಸ್ ಆಫ್ ಜಪಾನೀಸ್ ಫ್ಯಾಮಿಲಿ ಅಂತ ಇದೆ ನೋಡಿ. ಇದನ್ನು ರೂಲ್ಸ್ ಅಂತ ಕೆಲವೊಮ್ಮೆ ಎಕ್ಸಾಮಲ್ಲಿ ಕೇಳಲ್ಲ ಅವನು. ಇದನ್ನು ಹೈರಾರ್ಕಿ ಅಂತ ಕರೀತಾನೆ. ಹೈರಾರ್ಕಿ ಅಂತ ಕರೀತಾನೆ. ಇದು ಆನ್ಸರ್ ಎಲ್ಲಿದೆ ಅಂತ ತೋರಿಸ್ಕೊಡ್ತೇನೆ ನೋಡಿ. ಈಗ ಕರೆಕ್ಟಾಗಿ ಅರ್ಧ ಪೇಜು ಇಲ್ಲಿ ಡಿಫಿಕಲ್ಟೀಸ್ ಅಂತ ಒಂದು ವರ್ಡ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಡಿಫಿಕಲ್ಟೀಸ್ ಅಂತ ಒಂದು ವರ್ಡ್ ಬರ್ತಾ ಇದೆ ಆಯಿತಾ. ಅಲ್ಲಿಂದ ನಿಮಗೆ ಇದು 5 ಲೈನು ಆನ್ಸರ್ ಇರುತ್ತೆ. ಏನೂ ಇಲ್ಲ ಕಣ್ರಿ, ಬಹಳ ಈಸಿ. ಏನು ಗೊತ್ತಾ, ರೂಲ್ಸ್ ಆಫ್ ಜಪಾನೀಸ್ ಫ್ಯಾಮಿಲಿ ಅಥವಾ ಹೈರಾರ್ಕಿ ಆಫ್ ದಿ ಜಪಾನೀಸ್ ಫ್ಯಾಮಿಲಿ ಅಂತ ಹೇಳಿದರೆ, ಹೆಂಡತಿ ಆದವಳು ಅಂತ ಹೇಳಿದರೆ ನೋಡಿ, ವೈಫ್ ಬೋಸ್ ಟು ಹಸ್ಬೆಂಡ್ ಅಂತ. ಬಹಳ ಈಸಿ ನೋಡಿ. ಯಂಗರ್ ಬ್ರದರ್ ಬೋಸ್ ಟು ಎಲ್ಡರ್ ಬ್ರದರ್ ಅಂತ. ಬಹಳ ಈಸಿ ಹೌದಲ್ವಾ ನೋಡಿ. ಚೈಲ್ಡ್ ಬೋಸ್ ಟು ಪೇರೆಂಟ್ ಅಂತ. ಇದಾದಮೇಲೆ ಚೈಲ್ಡ್ ಬೋಸ್ ಟು ಏನಿದೆ ತಮ್ಮ, ನಾಳೆ ಎಕ್ಸಾಮು ಮತ್ತು ಇದನ್ನೇ ಬರ್ಕೊಂಬಿಟ್ರೆ ಚೈಲ್ಡ್ ಬೋಸ್ ಟು ಹಿಸ್ ಫಾದರ್. ಹೌದಲ್ವಾ, ಫಾದರ್ ಇದೆ. ಲಾಸ್ಟ್ ಒನ್ ಆಯಿತಾ,
ಸಿಸ್ಟರ್ ಬೋಸ್ ಟು ಆಲ್ ಬ್ರದರ್ಸ್. ಇಷ್ಟೇ ರೀ. ಇದಿಷ್ಟು ನೆನ್ಪಿಟ್ಕೊಳ್ಳೋದು ಬರೆಯೋದು. ಅಂದರೆ ಅವರ ಮನೆಯಲ್ಲಿ ಯಾವ ರೀತಿಯಾಗಿ ಒಂದು ಕಟ್ಟುನಿಟ್ಟು ಇದ್ದಾವೆ ಅಂತ, ಅದನ್ನು ಪಾಲಿಸಬೇಕು ಅವರು ಅಂತ. ಅದನ್ನೇ ನಾವು ರೂಲ್ಸ್ ಇನ್ ಜಪಾನೀಸ್ ಫ್ಯಾಮಿಲಿ ಅಂತ ಕರಿತೀವಿ, ಅಥವಾ ಅದನ್ನು ಹೈರಾರ್ಕಿ ಅಂತ ಕರಿತೀವಿ. 100% ಬರುತ್ತೆ ಕಣ್ರೋ ಎಕ್ಸಾಮಿಗೆ, ನೆನ್ಪಿಟ್ಕೊಳ್ಳಿ. ಇದು ಬರಲಿಲ್ವ, ಇದಕ್ಕಿಂತ ಈಸಿ ಆನ್ಸರನ್ನು ಕೇಳ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದರೆ ನಾರ ಪಾರ್ಕ್ನಲ್ಲಿ ನರೇಟರ್ ಡೀರಿಗೆ ಮೀಟ್ ಮಾಡಿದಂಥ ಸನ್ನಿವೇಶವನ್ನು ತಿಳಿಸಿ ಅಂತ. ಅದು ಕೂಡ 4 ಲೈನ್ ಇದೆ ಸರ್, ಟೆನ್ಷನ್ನೇ ತಗೋಬಾರ್ದು ನೀವೆಲ್ಲರೂ ಕೂಡ. ಅದು ಕೂಡ 4 ಲೈನ್ ಇದೆ. ಎಲ್ಲಿದೆ ಗೊತ್ತಾ? ಪೇಜ್ ನಂಬರ್ 98, ಪೇಜ್ ನಂಬರ್ 98ಅಲ್ಲಿ ಲಾಸ್ಟಿಂದ ಇವೇ 4 ಲೈನ್ ಆನ್ಸರ್ ಸರ್, ಅಷ್ಟೇ, ಮತ್ತೇನೂ ಇಲ್ಲ. ಅದಕ್ಕೆ ಸ್ವಲ್ಪ ಮಿರ್ಚ್ ಮಸಾಲ ಹಾಕಬೇಕು. ಅದೇನು ಅಂತ ನಾನು ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ, ಆಯಿತಾ? ಇಷ್ಟೇ ಸರ್, ಮತ್ತೇನೂ ಇಲ್ಲ. ಜಪಾನಲ್ಲಿ ನಿಮಗೆ ನಾನು 3 ಕ್ವಶನ್ಸ್ಗಳನ್ನು ಕೊಟ್ಟಿದ್ದೇನೆ. ಆದರೆ ಬ್ರೆಜಿಲ್ ಒಂದು ಇದೆ ನೋಡಿ, ಬ್ರೆಜಿಲ್ ಅಂತ ಇದೆ. ಬ್ರೆಜಿಲಲ್ಲಿ ನಿಮಗೆ ಈಗ ಕೊಡ್ತಾ ಇದ್ದೇನೆ ಮಕ್ಕಳ. ಬ್ರೆಜಿಲ್ ಭಾಳ ಈಸಿ, ಅರ್ಥ ಆಗಿಲ್ಲ ಭಾಳ ಜನಕ್ಕಿದು. ಇಲ್ಲಿ 2 ಗೇಮ್ಗಳಿದ್ದಾವೆ ನೋಡಿ. ರೈಟ್ ಎ ನೋಟ್ ಆನ್ ಟ್ರಾಫಿಕ್ ಇನ್ ಬ್ರೆಜಿಲ್ ಅಂತ ಕೇಳ್ತಾ ಇದ್ದಾನೆ. ಏನು? ರೈಟ್ ಅ ನೋಟ್ ಆನ್ ಟ್ರಾಫಿಕ್ ಇನ್ ಬ್ರೆಜಿಲ್ ಅಂತ. ಬ್ರೆಜಿಲ್ನಲ್ಲಿ ಟ್ರಾಫಿಕ್ಕಿನ ಬಗ್ಗೆ ಚರ್ಚೆಯನ್ನು ಮಾಡಿಯಪ್ಪ. ಪಾಠ ಯಾವುದು? ಜಪಾನ್ ಆ್ಯಂಡ್ ಬ್ರೆಜಿಲ್, ಅದರ ಬಗ್ಗೆ ಅಂತ, ಆಯಿತಾ? ಯಾರು? ಜಾರ್ಜ್ ಮೈಕ್ಸ್ ಬರೆದಿರುವಂಥದ್ದು. ನೋಡಿ, ಈ ಬ್ರೆಜಿಲಲ್ಲಿ ಒಂದು ಕ್ವಶನನ್ನು ಕೊಡ್ತೇನೆ, 100% ಅದೇ ಬರುತ್ತೆ. ಯಾವುದು? ಒಂದು ಗೇಮ್ ಇದೆ, ಅದು ಯಾವುದು ಅಂತ ಹೇಳಿದರೆ ಡ್ರೈವರ್ಸ್ ಇನ್ ಬಿಟ್ವೀನ್ ಡ್ರೈವರ್ಸ್ ಆ್ಯಂಡ್ ಏನಿರೋದು ಪೆಡಿಸ್ಟೇರಿಯನ್ಸ್. ಇನ್ನೊಂದು ಯಾವುದು? ಡ್ರೈವರ್ಸ್ ಅಂತ. ಇನ್ನು ನೆನ್ಪಿಟ್ಕೊಳ್ಳಿ. ಈ 2 ಗೇಮು ನಿಮಗೆ ನೆನಪಿದೆ ಅಂದರೆ 100% ಏನು ಕೊಟ್ಟರು ನೀವು ಈಸಿಯಾಗಿ ಬರ್ತೀರಾ. ಈ ಆನ್ಸರ್ ಕೂಡ ನಾನು ನಿಮಗೆ ಬ್ರೆಜಿಲ್ ಅಂತ ಹಾಕಿಬಿಟ್ಟು ರೀಸೆಂಟಾಗಿ ಒಂದು ವಿಡಿಯೋ ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ, ನೋಡ್ಕೊಳ್ಳಿ. ಟ್ರಾಫಿಕ್ ಇನ್ ಬ್ರೆಜಿಲ್ ಅಂತ ಕೇಳಿದ್ರು, ಇದನ್ನೇ ಬರೀಬೇಕು, ಇದೇ ಆನ್ಸರ್ಸು. ಇದ್ರ ಜೊತೆ ಮಿರ್ಚ್ ಮಸಾಲ ಅಂತ ಹಾಕಬೇಕು. ಮಿರ್ಚ್ ಮಸಾಲ ಅಂದರೆ ಏನು ಗೊತ್ತಾ? ಬ್ರೆಜಿಲಿಯನ್ಸ್ ಆರ್ ವೆರಿ ಲೀಸರ್ಲಿ ಪೀಪಲ್ ಅಂತ, ಅಂದರೆ ಕಾಮ್ ಆಗಿರುವಂತಹ ವ್ಯಕ್ತಿಗಳು ಅಂತ. ಇಫ್ ದೆ ಗೆಟ್ ಎ ಸ್ಟೇರಿಂಗ್ ಇನ್ ದೇರ್ ಹ್ಯಾಂಡ್, ಅವ್ರಿಗೇನಾದರೂ ಸ್ಟೇರಿಂಗ್ ಅಂದರೆ ಕಾರ್ ಅಂತ ಸಿಕ್ಬಿಟ್ರೆ ತಮ್ಮ, ದೆರ್ ಈಸ್ ನೋ ಸ್ಪೀಡ್ ಲಿಮಿಟ್ ಅಂತ. ಭಾಳ ಈಸಿಯಾಗಿದೆ ರೀ, ಎಷ್ಟು ಈಸಿಯಾಗಿ ಹೇಳ್ತಿದ್ದೀನಲ್ವ. ಜೀವನದ ಶೈಲಿ ಬರೆಯುವಂಥದ್ದು, ಬ್ರೆಜಿಲಲ್ಲಿ ಇರುವಂಥ ಜೀವನ ಶೈಲಿ ಅಂತ. ಡ್ರೈವರ್ ನೋಡಿ, ಈ ಗೇಮನ್ನು ದೀಸ್ ಗೇಮ್ಸ್ ಆರ್ ಕಾಲ್ಡ್ ಫೇರ್ ಗೇಮ್ಸ್. ಫೇರ್ ಗೇಮ್ಸ್ ಅಂದರೆ ಅರ್ಥ ಏನು ಗೊತ್ತಾ? ಫೇರ್ ಗೇಮ್ಸ್ ನೋಡಿ, ಎಲ್ಲಿದೆ ಗೊತ್ತಾ? ಪೇಜ್ ನಂಬರ್ 59 ಓಪನ್ ಮಾಡ್ಕೊಳ್ಳಿ ಮಕ್ಕಳ, ಆಯಿತಾ? ತೋರಿಸ್ಕೊಡ್ತೀನಿ. ಪೇಜ್ ನಂಬರ್ 59 ನಿಮಗೆ ಎಲ್ಲಿದೆ? ಎಸ್ ನೋಡಿ, ಬ್ರೆಜಿಲ್ ಬಗ್ಗೆ ಕಾಣ್ತಾ ಇದೆ ಅಲ್ವಾ? ಫುಲ್ ಆನ್ಸರೇ ಇದು. ಆದರೆ ಇರೋದೇ 3 ಮಾರ್ಕ್ಸ್ ಸಿಗಲ್ವಾ? ಈಸಿಯಾಗಿ ಬರೀರಿ. ನೋಡಿರಿ, ದೀಸ್ ಗೇಮ್ಸ್ ಆರ್ ಕಾಲ್ಡ್ ಫೇರ್ ಗೇಮ್ಸ್. ಫೇರ್ ಗೇಮ್ಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ. ಫೇರ್ ಗೇಮ್ಸ್ ಅಂದರೆ ಅವರಿಗೆ ಯಾವುದೇ ರೀತಿಯಾದಂತಹ ಜೀವಕ್ಕೆ ಹಾನಿ ಆಗದೇ ಇರುವಂತಹ ಗೇಮ್ಸ್ಗಳನ್ನು ಫೇರ್ ಗೇಮ್ಸ್ ಅಂತ ಕರಿತೀವಿ. ಅಂದರೆ ಕೇವಲ ಮಜಕ್ಕಾಗಿ ಆಟ ಆಡಿರುವಂಥದ್ದು, ಮಜಕ್ಕಾಗಿ. ಅಂದರೆ ಯಾರೋ ನಿಮ್ಮಮ್ಮ ಸಿಟ್ಟಲ್ಲಿ ಪಾತ್ರೆ ಇಟ್ಕೊಂಡು ಬಾರ ನನ್ನ ಮಗನೇ ಅಂತ ಅಂದರೆ ನಿಮ್ಮನ್ನೇನು ಕೊಲೆ ಮಾಡಲ್ಲ, ನಿಮ್ಮನ್ನು ಸಾಯಿಸಲ್ಲ, ಸಿಟ್ಟಲ್ಲಿ ಒಮ್ಮೆ ಹೇಳಿರ್ತಾರೆ. ಅರ್ಥ ಆಯ್ತಲ್ವ? ಕ್ಲಿಯರ್? ನಿಮ್ಮ ಟೀಚರು ಕೆಲವೊಮ್ಮೆ ಕ್ಲಾಸಲ್ಲಿ ದೊಡ್ಡ ದೊಣ್ಣೆ ಇಟ್ಕೊಂಡು ಹಿಂಗೆ ಇಟ್ಕೊಂಡು ಓಡಾಡ್ತಾ ಇರ್ತಾರೆ, ಹೆದರ್ಕೊಂಡು ಮಕ್ಕಳು ಹೋಗಲಿ ಅಂತ, ಅದನ್ನು ಫೇರ್ ಅಂತ ಕರಿತೀವಿ. ಈಗ ನೋಡಿ, ಡ್ರೈವರ್ ಆ್ಯಂಡ್ ಪೆಡಿಸ್ಟೇರಿಯನ್ ಗೇಮ್. ಈ ಒಂದು ಗೇಮಲ್ಲಿ ಡ್ರೈವರ್ ಹಿ ವೆಲ್ಕಮ್ಸ್ ದಿ ಪೆಡಿಸ್ಟೇರಿಯನ್ ಆ್ಯಸ್ ಸೂನ್ ಆ್ಯಸ್ ದಿ ಪೆಡಿಸ್ಟೇರಿಯನ್ಸ್ ಜಂಪ್, ಅಂದರೆ ಸ್ಟೆಪ್ ಔಟ್ ಫ್ರಮ್ ದ ಪೇಮೆಂಟ್ಸ್, ಅಂದರೆ ರಸ್ತೆಗೆ ಬಂದ ತಕ್ಷಣ ಬಂದ್ಯ ಮಗನೇ ಅಂದ್ಬಿಟ್ಟು ಫುಲ್ ಆ್ಯಕ್ಸಿಲೇಟ್ರ್ ಕೊಟ್ಟು ಅವನನ್ನು ಚೇಸ್ ಮಾಡುವಂಥದ್ದು. ನೀವು ಆಟಾಡ್ತಿರಲ್ವ ಫ್ರೆಂಡ್ಸು, ಆ ರೀತಿಯಾಗಿ. ಆದರೆ ಸಾಯಿಸಲ್ಲ, ಆಯಿತಾ? ಪಾಪ ಈ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ, ಹಿ ವಿಲ್ ರನ್ ಟು ಸೇವ್ ಹಿಸ್ ಲೈಫ್ ಅಂತ, ಅಂದರೆ ಹಾರ್ಕೊಂಡು ಓಡೋಡಿ ಹೋಗ್ತಾ ಇರ್ತಾನೆ. ಭಾಳ ಈಸಿ ಇವೆಲ್ಲ ಪ್ರಶ್ನೆಗಳು. ಇದು ಕೂಡ ನಿಮಗೆ ಇಲ್ಲಿ ಬಹಳ 1 ಮಾರ್ಕ್ಸಿಗೆ ಕೇಳುವಂತಹ ಪ್ರಶ್ನೆಗಳು ಇಲ್ಲಿ ಬರ್ತಾಯಿದೆ. ಹಾಗೂ ಈ ಪಾಠದಿಂದ ನಿಮಗೆ ಕ್ವಶನ್ ನಂಬರ್ 12 ಭಾಳ ಟಫ್ ಅಂದ್ಕೊಂಡಿರಲ್ವ, ಇದೇ ಪಾಠದಿಂದ ಭಾಳ ಸಲ ಕೇಳ್ತಾ ಇದ್ದೇನೆ. ಅದೆಲ್ಲಿದೆ ಅಂತ ನಿಮಗೆ ನಾನು ತೋರಿಸಿ ಕೊಡ್ತೇನೆ. ಈಗ ಕರೆಕ್ಟಾಗಿ ಟೆಕ್ಸ್ಟ್ ಬುಕ್ ಇಟ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ ಮಕ್ಕಳೇ. 1 ಮಾರ್ಕಲ್ಲಿ ಇಲ್ಲೇನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಯಾವುದು ಗೊತ್ತಾ? ಪೇಜ್ ನಂಬರ್ 99ನಲ್ಲಿ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂತ ಇಲ್ಲಿ ಬರ್ತಾಯಿದೆ. ಸ್ವಲ್ಪ ಇದನ್ನು ಓದ್ಕೋಬೇಕು. ನಂತರದಲ್ಲಿ ಆಲ್ ಆ್ಯಂಡ್ ಸಂಡ್ರಿ ಅಂತ ಇದೆ. ಲಾಸ್ಟಿಂದ 6ನೇ ಲೈನು 7ನೇ ಲೈನು, ಕ್ಲಿಯರ್? 6th 7th ಲೈನ್ ಲಾಸ್ಟ್ ಆನ್ವರ್ಡ್ಸು. ಇದು ನಿಮಗೆ ಕ್ವಶನ್ ನಂಬರ್ ನೋಡಿ, ಕ್ವಶನ್ ನಂಬರ್ 12ಅಲ್ಲಿ ನಿಮ್ಮ ಕ್ವಶನ್ ಪೇಪರಲ್ಲಿ ಪದೇ ಕೇಳ್ತಾ ಇದ್ದೇನೆ. ಇದನ್ನು ನಾವು ಎಕ್ಸ್ಪ್ರೆಷನ್ಸ್, ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಅರ್ಥ ಆಗುತ್ತೋ?
ಅರ್ಥ ಆಗುತ್ತಲ್ವಾ? ವೆರಿ ಗುಡ್. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ಈಗ ಜಪಾನ್ ಆ್ಯಂಡ್ ಬ್ರೆಜಿಲ್ ನಾವು ಮುಗಿಸಿದ್ವಿ. ಅಯ್ಯೋ ಇದೊಂದು ಹೇಳ್ಬಿಡ್ತೀನಿ, ಡ್ರೈವರ್ಸ್ ಆ್ಯಂಡ್ ಡ್ರೈವರ್ಸ್ ಅಂತ. ಇಬ್ಬರು ಡ್ರೈವರ್ಸು ಹೀಗೆ ಹೋಗುವ ಸಮಯದಲ್ಲಿ ಇವೆಲ್ಲ ಕಾಮನ್ ಕಂಡ್ರಿ, ನೀವೆಲ್ಲ ಆಟ ಆಡ್ತಿರಲ್ವ, ಇವನ್ ಸ್ಪೀಡ್ ಹೊಡೆಯೋದು, ಇವನ್ ಸ್ಪೀಡ್ ಹೊಡೆಯೋದು, ಇವನ್ಸು ಹಿಂಗೆ ಇವರಿಬ್ಬರು ಆಟಾಡ್ತಾ ಇದ್ದರೆ ಪೆಡಿಸ್ಟೇರಿಯನ್ ಕತೆ. ಪೆಡಿಸ್ಟೇರಿಯನ್ ಅಂದರೆ ಏನು ಅಂತ ಗೊತ್ತಿಲ್ಲ ಭಾಳ ಜನಕ್ಕೆ. ಪೆಡಿಸ್ಟೇರಿಯನ್ ಅಂದರೆ ಪಾದಚಾರಿಗಳು ಅಂತ. ನಮ್ಮಂಥವ್ರು ನಿಮ್ಮಂಥವ್ರು ರಸ್ತೆಗಳಲ್ಲಿ ಓಡಾಡ್ಕೊಂಡು ಹೋಗ್ತಾ ಇರ್ತೀವಲ್ವ ಅಂಥವ್ರು ಅಂತ. ಅವರನ್ನು ಇವರು ಹಿಂಬಾಲಿಸ್ಕೊಂಡು ಅಟ್ಟಿಸ್ಕೊಂಡು ಓಡಿಸ್ತಾ ಇರ್ತಾರೆ. ಕ್ಲಿಯರ್? ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಈಗ ನಿಮಗೆ ಯಾವುದಾಯಿತು ಕಂಪ್ಲೀಟು, ಜಪಾನ್ ಆ್ಯಂಡ್ ಬ್ರೆಜಿಲ್ ಕಂಪ್ಲೀಟ್ ಮಾಡಿ ಕೊಟ್ಟೆ. ಈಗ ಮುಂದಿನ ವಿಡಿಯೋ ಏನಿದೆ ಅಲ್ವಾ, ಇದು ನಮ್ಮ ರ್ಯಾಂಕ್ ಸ್ಟೂಡೆಂಟ್ಸ್ಗಳಿಗೆ. ಇಲ್ಲ ಸರ್ ನಾವು ಪದ್ಯಗಳೂ ಗೊತ್ತಿಲ್ಲ ನಮಗೆ, ವಿ ಆರ್ ವೆರಿ ವೀಕ್ ಇನ್ ಪೋಯಮ್ಸೇ ಗೊತ್ತಿಲ್ಲ, ನಾವು ಏನಾರ ಮಾಡಿ ಏನು ಮಾಡ್ತೀವಿ ಈಗ ಅಂದರೆ ಬರೀ ಪಾಠಗಳನ್ನು ಬರಿತೀವಿ ಓನ್ಲಿ ಅಂತ. ಇಂತಹ ವಿದ್ಯಾರ್ಥಿಗಳಿಗೆ ಈಗ ನಾನು ಆ ಕ್ವಶನ್ಸ್ಗಳನ್ನು ಕೊಡ್ತಾ ಇದ್ದೇನೆ. ಟೋಟಲ್ 4 ಕ್ವಶನ್ಸ್ ಆರ್ ದೇರ್. 4 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆ ನಿಮ್ಮ ಎಕ್ಸಾಮಿಗೆ ಬರುತ್ತೆ. ಇದು 2 ಮಾರ್ಕಲ್ಲೂ ಇದೆ ಈ ಚಾಪ್ಟರು, 3 ಮಾರ್ಕ್ಸಲ್ಲೂ ಈ ಚಾಪ್ಟರ್ ಇದೆ. ಯಾವುದು? ಎವ್ರಿಥಿಂಗ್ ಐ ನೀಡ್ ಟು ನೋ, ಅ ಲಂಟ್ ಇನ್ ದ ಫಾರೆಸ್ಟ್ ಬೈ ವಂದನಾ ಶಿವ. ಈಗ ನೋಡಿ 4 ಪ್ರಶ್ನೆಗಳನ್ನು ಇಲ್ಲಿ ಬರಿತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟ್ ಕ್ವಶನು ಹಿಮಾಲಯನ್ ಬಗ್ಗೆ. ಸೆಕೆಂಡ್ ಕ್ವಶನು ನವಧನ್ಯ ಫಾರ್ಮಿನ ಬಗ್ಗೆ. ಥರ್ಡ್ ಕ್ವಶನ್ನು ಅರ್ತ್ ಯೂನಿವರ್ಸಿಟಿ. ಇನ್ನೊಂದು ಕ್ವಶನ್ನು ಹಾಟ್ ಕ್ವಶನ್ ಅಂತ ಕರಿತೀವಿ ಇದನ್ನು ನಾವು. 2 ಹಾಟ್ ಕ್ವಶನ್ಸ್ಗಳಿದ್ದಾವೆ, ಎರಡೂ ಕೂಡ ನಾನು ನಿಮಗೆ ಇಲ್ಲಿ ಬರಿತಾ ಹೋಗ್ತೇನೆ ಆಯಿತಾ. ಒಂದು ಹಾಟ್ ಕ್ವಶನ್ನು ರವೀಂದ್ರನಾಥ್ ಟಾಗೂರ್ ಆಯಿತಾ. ಇನ್ನೊಂದು ಹಾಟ್ ಕ್ವಶನ್ನು ಕಾರ್ಮ್ಯಾಕ್ ಕುಲಿನನ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದಕ್ಕೆಲ್ಲದೂ ಕೂಡ ನಾನು ಆನ್ಸರನ್ನು ತಿಳಿಸ್ತಾ ಹೋಗ್ತೇನೆ. ನೋಡಿ, ನನ್ನ ದಾರಿ ಬಿಟ್ಟು ಹೋದರೆ ನನ್ನ ಆಯ್ಕೆಯಲ್ಲಿ ಕಡಿಮೆ ಪ್ರಶ್ನೆಗಳಿದ್ದು, ನಾನು ಆಯ್ಕೆ ಮಾಡಿದಂತಹ ಪಾಠಗಳಲ್ಲಿ ಕಡಿಮೆ ಪ್ರಶ್ನೆಗಳಿದ್ದು, ಟಾಸ್ಕ್ ಕಡಿಮೆ ಇತ್ತು, ರಿವಾರ್ಡ್ ಸೇಮ್ ಇತ್ತು. ಈಗ ಇಲ್ಲ ಸರ್ ನಮ್ಗೆ ಅದು ಪಾಠ ಬೇಡ, ಐ ಆಮ್ ವೆರಿ ಹ್ಯಾಪಿ ವಿತ್ ಎವ್ರಿಥಿಂಗ್ ಐ ನೀಡ್ ಟು ನೋ ಅ ಲಂಟ್ ಇನ್ ದ ಫಾರೆಸ್ಟ್, ಐ ಆಲ್ರೆಡಿ ಲಂಚ್, ಐ ನೋ ಎವ್ರಿಥಿಂಗ್ ಪಿನ್ ಟು ಪಿನ್ ಅಂದರೆ ಐ ಆಮ್ ವೆರಿ ಹ್ಯಾಪಿ ಮೈ ಡಿಯರ್ ಚಿಲ್ಡ್ರನ್, ಯುವರ್ ಕಾನ್ಫಿಡೆನ್ಸ್ ಲೆವೆಲ್ ಐ ಸಲ್ಯೂಟ್. ಹಾಗಿದ್ರೆ ನಿಮಗೆಲ್ಲರಿಗೂ ಕೂಡ ಇದು ಆನ್ಸರ್ ಎಲ್ಲಿದೆ ಅಂತ ತೋರಿಸ್ಕೊಡ್ತೇನೆ ಆಯಿತಾ. ಏನು ಕೊಟ್ಟರು ಅದೇ ಆನ್ಸರು, 4ಕ್ಕೂ ಕೂಡ ಅಲ್ಲ, ಸಪ್ರೇಟ್ ಆನ್ಸರ್ ಇದೆ. ಪೇಜ್ ನಂಬರ್ ಮೈ ಡಿಯರ್ ಚಿಲ್ಡ್ರನ್, ಎಲ್ಲರೂ ಕೂಡ ವಂದನಾ ಶಿವರವರ ಪಾಠವನ್ನು ತೆಗೆದುಕೊಂಡ್ರ ನೋಡಿ. ಪೇಜ್ ನಂಬರ್ 23 ಆನ್ಸರ್ ಇದು. ಪೇಜ್ ನಂಬರ್ 23 ಫಸ್ಟ್ ಕ್ವಶನಿಗೆ ಹಿಮಾಲಯನ್ ರೀಜನ್ ಬಗ್ಗೆ ಬರೀರಿ ಅಂತ ಕೇಳಿದರೆ 23, ನವಧನ್ಯ ಫಾರ್ಮ್ ಬಗ್ಗೆ ಬರೀರಿ ಅಂದರೆ 24 ಪೇಜ್ ನಂಬರ್ ಆಯಿತಾ. ಇದು 26 ಅರ್ತ್ ಯೂನಿವರ್ಸಿಟಿ, ದಿಸ್ ಒನ್ ಈಸ್ 27 ರವೀಂದ್ರನಾಥ್ ಟಾಗೂರ್ ಹಾಗೂ ಕಾರ್ಮ್ಯಾಕ್ ಕುಲಿನಿನ್ 25. ಲಾಸ್ಟ್ ಪ್ಯಾರಾಗ್ರಾಫ್ ತೋರಿಸ್ತಾ ಹೋಗ್ತೇನೆ ಮಕ್ಕಳ, ಸುಮ್ಮನೆ ಏನೋ ಬರೆದು ಬಿಡ್ತೀರಾ ಸರ್ ಅಂತ ಅಲ್ಲ. ಆಮೇಲೆ ಪೇಜ್ ನಂಬರ್ 23 ಹಿಮಾಲಯನ್ ರೀಜನ್ ಬಗ್ಗೆ ಬರಿತಾ ಹೋಗಬೇಕು. ನನ್ನ ಪ್ರಕಾರ ನಿಮಗೆ ಈ ಒಂದು ಚಾಪ್ಟ್ರಲ್ಲಿ ಈ ಸಲ ಕೇಳಿದರೆ ಈ ಕ್ವಶನ್ ಕೇಳ್ಬೋದು, ಬಚನಿ ದೇವಿಯ ಬಗ್ಗೆ. ಪೇಜ್ ನಂಬರ್ 23 ಲಾಸ್ಟ್ ಪ್ಯಾಸೇಜ್ ಇದೆ ಅಲ್ವಾ, ಅದು ಬರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಆದರೆ ಹಾಟ್ ಕ್ವಶನ್ನು 3 ಮಾರ್ಕ್ಸಲ್ಲಿ ಅವನು ಹಾಕಲೇಬೇಕು. ಇದು ಈಸಿ ಕ್ವಶನ್ ಆಗುತ್ತೆ ನನ್ನ ಮಕ್ಕಳೇ. ಯಾವುದು? ಬಚನಿ ದೇವಿದು ಹಾಟ್ ಕ್ವಶನ್ ಅವ್ನು ಹಾಕಬೇಕು ಅಂದರೆ ಕಾರ್ಮ್ಯಾಕ್ ಕುಲಿನಿನ್ ಹಾಕಬೇಕು, ಇಲ್ಲ ರವೀಂದ್ರನಾಥ್ ಟಾಗೂರೇ ಹಾಕಬೇಕು. ಆದರೆ ನಿಮ್ಮ ಪ್ರಿಪೇಟರಿ ಎಕ್ಸಾಮಲ್ಲಿ ನವಧನ್ಯ ಫಾರ್ಮ್ ಕೂಡ ಕೇಳಿದ್ದಾನೆ, ನೆನಪಿರಲಿ. ನವಧನ್ಯ ಫಾರ್ಮ್ ಅನ್ನುವಂಥದ್ದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕ್ವಶನ್ ಆಗಿರುತ್ತೆ. ಲಾಸ್ಟ್ ಇಯರು ನವಧನ್ಯ ಫಾರ್ಮ್ ಕೇಳಿರಲಿಲ್ಲ, ಅರ್ತ್ ಯೂನಿವರ್ಸಿಟಿ ಕೇಳಿದರು. ಹಾಗಾಗಿ ನಾನು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇಲ್ಲಿ ಬರೆದಿದ್ದೇನೆ. ನೆಕ್ಸ್ಟ್ ಕ್ವಶನ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನವಧನ್ಯ ಫಾರ್ಮಿಗೆ ಆನ್ಸರ್ ಎಲ್ಲಿದೆ ಅಂತ, ಯಾಕಂದರೆ ಕಾಣಲ್ಲ. ಮೋನೋಕಲ್ಚರ್ ಆಫ್ ದ ಮೈಂಡ್ ಅಂತ ಇದೆ. ಪೇಜ್ ನಂಬರ್ ಹೇಳಿದ್ನಲ್ವಾ 24 ನೋಡಿ, ಬಿಯಾಂಡ್ ಮೋನೋಕಲ್ಚರ್, ದಿಸ್ ಈಸ್ ದ ಆನ್ಸರ್. ಇಷ್ಟು ಬರಿಬೇಕಾ ಸರ್ ಅಂತ? ಹೌದು ಸರ್, ಇಷ್ಟು ಬರಿಬೇಕು. ಇಲ್ಲಿ ಏನಾದರೂ ಮಿಸ್ ಮಾಡಿದರೆ ಕೀ ಪಾಯಿಂಟ್ಸೇ ಮಿಸ್ ಮಾಡ್ದಂಗೆ ಆಗುತ್ತೆ. 3 ಮಾರ್ಕ್ಸಿಗೆ ತಗೊಳ್ಳೋ ನವಧನ್ಯ ಫಾರ್ಮನ್ನು ಬರಿಬೇಕು. ಅರ್ತ್ ಯೂನಿವರ್ಸಿಟಿ ನಾನು ನಿಮ್ಗೆ ಹೇಳಿದ್ನಲ್ವಾ, ಅರ್ತ್ ಯೂನಿವರ್ಸಿಟಿ ಅಂತಲೇ ಲೈನ್ ಇದೆ. ವಾಟ್ ನೇಚರ್ ಟೀಚರ್ಸ್ ಅಸ್ ಅಂತ ಇದೆ. ಪೇಜ್ ನಂಬರ್ 26 ಮೈ ಡಿಯರ್ ಚಿಲ್ಡ್ರನ್, 26ರಲ್ಲಿ ದಿಸ್ ಈಸ್ ದ ಆನ್ಸರ್ ಫಾರ್ ಅರ್ತ್ ಯೂನಿವರ್ಸಿಟಿ. ಅರ್ತ್ ಯೂನಿವರ್ಸಿಟಿ ಅಂದರೆ ಅರ್ತ್ ಡೆಮೋಕ್ರಸಿ. ಅರ್ತ್ ಡೆಮೋಕ್ರಸಿ ಅಂದರೆ ಗಿವಿಂಗ್ ಫ್ರೀಡಮ್ ಟು ಆಲ್ ದ ಸ್ಪೀಸೀಸ್ ವಿಚ್ ಆರ್ ಲಿವಿಂಗ್ ಆನ್ ದಿ ಅರ್ತ್ ಅಂತ. ಭೂಮಿಯ ಮೇಲೆ ಬದುಕಿರುವಂಥ ಎಲ್ಲ ಜೀವ ಪ್ರಭೇದಗಳು
ನೋಡಿ ಎಷ್ಟು ಚೆನ್ನಾಗಿದೆ. ದೇವರು 1,50,000 ಜೀವ ಪ್ರಭೇದಗಳನ್ನು ಈ ಭೂಮಿಯ ಮೇಲೆ ಲಿವಿಂಗ್ ಆರ್ಗಾನಿಸಮ್ಸ್ ಆಯಿತಾ ಅದನ್ನು ಸೃಷ್ಟಿ ಮಾಡಿದ್ದಾನೆ. ಭಾಳ ಚೆನ್ನಾಗಿದೆ. ಇದೆ ಓದ್ಕೊಳ್ಳಿ. ಅದನ್ನು ಡಿಸ್ಟರ್ಬ್ ಮಾಡಬಾರ್ದು ಅಂತ, ಫ್ರೀಡಮನ್ನು ಕೊಡಿ ಅಂತ. ಬರೀ ನಮಗಷ್ಟೇ ಫ್ರೀಡಮ್ ಬೇಕಾ? ಯಾಕೆ ಪ್ರಾಣಿಗಳಿಗೆ ಬೇಡವಾ? ಹಿಡ್ಕೊಂಡು ಯಾವಾಗ ಬೇಕಾದ್ರೆ ಕಚ ಅಂತ ಹಾಕೊಂಡು ಹಾಗೆ ಮಜಾ ಅಂತ ತಿನ್ಬಿಡೋದಾ? ಇಮ್ಯಾಜಿನ್. ನೆಕ್ಸ್ಟ್ ರವೀಂದ್ರನಾಥ್ ಠಾಗೂರ್ ಅಂತ ಒಂದು ಪಾಠ ಇದೆ, ಟಾಪಿಕ್ ಇದೆ. ಅದು ಪೇಜ್ ನಂಬರ್ 27. ನಿಜವಾಗಿಯೂ ದಯವಿಟ್ಟು ಅದನ್ನು ಓದಬೇಡಿ. ಎಕ್ಸಾಮಿಗೆ ಬರ್ಬೋದು, ಓದಬೇಡಿ ಅಂತ ನಾನೇ ಹೇಳ್ತಾ ಇದ್ದೀನಿ. ದಟ್ ಈಸ್ ಹಾರ್ಟ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್. ಹಾರ್ಟ್ ಅಂದರೆ ಕೆಟ್ಟ ಹಾರ್ಟು. ಯಾರಿಗೂ ಕೂಡ 3 ಔಟ್ ಆಫ್ 3 ಕೊಡೋದೇ ಇಲ್ಲ 100%. ಕಾರ್ಮ್ಯಾಕ್ ಕುಲಿನಿನ್ ಭಾಳ ಈಸಿ ಆನ್ಸರು. ಪೇಜ್ ನಂಬರ್ 25ರಲ್ಲಿ ಅವ್ರು ಏನು ಮಾಡಿರ್ತಾರೆ ಅಂತ ಹೇಳಿದರೆ ಸಪ್ರೇಟ್ನೆಸ್ ಬಗ್ಗೆ ಮಾತಾಡಿರ್ತಾರೆ. ಅದನ್ನು ನಾವು ಅಪಾರ್ಥೈಡ್ ಅಂತ ಕರಿತೀವಿ. ಹಾಗಿದ್ರೆ ಕಾರ್ಮ್ಯಾಕ್ ಕುಲಿನಿನ್ ಯಾರು ಅಂತ ಕೇಳಿದರೆ ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟ್ ಆಗಿರ್ತಾರೆ. ಅದು ಕೂಡ ಎಲ್ಲಿದೆ ಅಂತ ತೋರಿಸ್ಬಿಡ್ತೇನೆ. ಯಾಕಂದರೆ ಆಮೇಲೆ ನೀವು ಏನು ತೋರಿಸಲ್ಲ ಸರ್, ಸುಮ್ಮನೆ ಹೇಳ್ತಾ ಇರ್ತೀರಾ ನೀವು ಅಂತ ಬೇಡ. ಇದು ಬಹಳ ಸಲ ನಿಮಗೆ 1 ಮಾರ್ಕಲ್ಲಿ ಬಂದಿದೆ. ತಗೊಳ್ಳು ನೋಡ್ಬೋದು. ಇಲ್ಲಿ ನಾವು ಈಗ ಸರ್ಕಲ್ ಹಾಕಿದ್ದೀವಿ. ಕಾರ್ಮ್ಯಾಕ್ ಕುಲಿನಿನ್ ಅಂತ ಇದೆ. ಕಾರ್ಮ್ಯಾಕ್ ಕುಲಿನಿನ್ ಅಂತ ಇದೆ ಆಯಿತಾ. ಹಿ ಈಸ್ ಆನ್ ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟ್. ಅದರ ಕೆಳಗಡೆ ಏನಿದೆ, ಹಿ ಸ್ಪೋಕ್ ಅಬೌಟ್ ಸಪ್ರೇಟಿಸಮ್ ಅಂದರೆ ಅಪಾರ್ಥೈಡ್ ಬಗ್ಗೆ ಮಾತಾಡ್ತಾನೆ. ಇದು ಕೂಡ 2 ಮಾರ್ಕ್ಸಲ್ಲಿ ಪದೇ ಬರ್ತಾ ಇದೆ. 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಆಯಿತಾ 3 ಮಾರ್ಕ್ಸಿಂದ ಸಂಪೂರ್ಣವಾಗಿ ಕ್ಲಿಯರ್ ಆಯಿತು. ನನ್ನ ಪ್ರಕಾರ ಸನ್ನಿ ಮಾರ್ನಿಂಗು ಯಾಕೋ ಈ ಸಲ ಎಡವಟ್ಟು ಹೊಡಿತಾ ಇದ್ದಾನೆ. ಯಾಕಂದರೆ ಮೆನಿ ಕ್ವಶನ್ಸ್ ಹಿ ರೇಸ್ಡ್, ಓನ್ಲಿ ಹಾರ್ಡ್ ಕ್ವಶನ್ಸ್ ಹಿ ಈಸ್ ರೇಸಿಂಗ್ ಫ್ರಮ್ ದಟ್ ಚಾಪ್ಟರ್. ಯಾಕಂದರೆ ಹಾರ್ಡ್ ಕ್ವಶನ್ಸ್ಗಳನ್ನು ಕ್ವಶನ್ ಪೇಪರಲ್ಲಿ ತೋರಿಸಲೇಬೇಕು ಅಂದರೆ ಅರ್ಥ ಆಗುತ್ತಾ? ಈಗ ಎಕ್ಸಾಂಪಲ್, ನಾನು ಒಂದು ಅಂಗಡಿ ಇಟ್ಟಿದ್ದೀನಿ, ನಾನು ಒಂದು ಶಾಪ್ ಇಟ್ಟಿದ್ದೀನಿ. ನನ್ನ ಶಾಪಲ್ಲಿ ಆಯಿತಾ ಎಲ್ಲ ಐಟಮ್ಸ್ಗಳನ್ನು ಇಟ್ಟಿರ್ತೀನಿ. ಆ ಏರಿಯಾ ಒಂದು ಲೋಕಲ್ ಏರಿಯಾ ಇದ್ದಂಗಿರುತ್ತೆ. ಆದರೂ ಕೂಡ ಶಾಪಿನ ಒಂದು ಸ್ಟ್ಯಾಂಡರ್ಡನ್ನು ತೋರ್ಸೋಕ್ಕೋಸ್ಕರ ಬ್ರ್ಯಾಂಡ್ ಐಟಮ್ಸನ್ನು ತಂದಿಟ್ಟಿರ್ತೀನಿ. ಯಾರೂ ಕೊಂಡ್ಕೊಳಲ್ಲ, ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಓಹೋ ಎಲ್ಲ ಸ್ಯಾಮ್ಸಂಗ್ ಮಗ, ಆ್ಯಪಲ್ ಮಗ ಅಂತ. ಯಾವನು ತಗೊಳಲ್ಲ. ಎಲ್ಲರೂ ತಗೊಳೋದು ರೆಡ್ಮಿನೇ, ಓಪೋನೇ, ಅದೋ ಇದೋ ತಗೊಳೋದು ಮೊಬೈಲು. ಹೌದಲ್ವಾ? ಯಾವನೋ ಒಬ್ಬನು ಬರೀ ನೋಡಿ ಹೋಗೋನು ಜಾಸ್ತಿ. ಹಾಗಾಗಿ ನಿಮ್ಮ ಕ್ವಶನ್ ಪೇಪರಲ್ಲೂ ಕೂಡ ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋಕ್ಕೆ ಹಾಟ್ ಕ್ವಶನ್ಸನ್ನು ಅವರು ಸನ್ನಿ ಮಾರ್ನಿಂಗಿಂದನೇ ಪಿಕ್ ಮಾಡ್ತಾಯಿದ್ದಾರೆ. 5 ಕ್ವಶನ್ ಪೇಪರ್ಗಳು ನೋಡಿದಾಗ ನಾನು ಯಾವುದು ಮಾಡಲ್ 1, ಮಾಡಲ್ 2, ಮಾಡಲ್ 3, ಪ್ರಿಪೇಟ್ರಿ 1, ಪ್ರಿಪೇಟ್ರಿ 2 100% ಈ ಹಾಟ್ ಕ್ವಶನ್ಸನ್ನು ಅಲ್ಲಿಂದನೇ ಪಿಕ್ ಮಾಡ್ತಾಯಿದ್ದಾರೆ. ಹಾಗಂತ ಹೇಳಿಬಿಟ್ಟು ಈ ಸಲನೂ ಮಾಡ್ತಾರಾ ಅಂತ ಯಾಕ್ರೋ ಸುಮ್ಮನೆ ಹಾವಿನ ಹುತ್ತದಲ್ಲಿ ಕೈ ಹಾಕಿ ಈ ಸಲ ಕಚ್ಚತ್ತೋ ಇಲ್ಲೋ ಅಂತ ನೋಡೋದು ಅಂತ. ಹೌದಲ್ವಾ? ಒಂದು ಸಲ ಏನೋ ಕೈ ಹಾಕಿ ತೆಗೆದುಬಿಟ್ರೆ ಕಚ್ಚಲಿಲ್ಲ, ಈಗೂ ಬೇಡ ಅಂತ. ಹಾಗಾಗಿ ಇದು ಯಾಕೋ ಎಡವಟ್ಟು ಹೊಡಿತಾ ಇದೆ. ಇದು ಕೂಡ ಡಿಫಿಕಲ್ಟ್ ಅಂದವರು ಬಿಟ್ಟು ಹಾಕ್ಬೋದು. ನಾನು ನಿಮಗೆ ಆಪ್ಷನನ್ನು ಕೊಟ್ಟೆ, 3 ಪದ್ಯಗಳನ್ನು ರೆಡಿಯಾಗಿ, ಜೊತೆಗೆ ಜಪಾನ್ ಆ್ಯಂಡ್ ಬ್ರೆಜಿಲ್ ರೆಡಿ ಆಗಿಬಿಟ್ರೆ 100% 80 ಔಟ್ ಆಫ್ 80 ಹೊಡಿತೀರಾ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. 2 ಅಂಕದ ಪ್ರಶ್ನೆಗಳನ್ನು ಸ್ವಲ್ಪ ಒಂದೇ ನಿಮಿಷದಲ್ಲಿ ಹೇಳಿಬಿಡ್ತೇನೆ. ಮತ್ತೆ ವಿಡಿಯೋ ಮಾಡಲ್ಲ ಕಣ್ರೋ, ಬೇಜಾರಾಗಬೇಡಿ. ಈ ಪಾಠದಲ್ಲಿ 2 ಪಾಠಗಳಿಂದ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕೇಳ್ತಾ ಇದ್ದೇನೆ ಆಯಿತಾ. ನನಗೆ ಅನ್ನಿಸ್ತಾ ಇರೋದು ಆ ಪ್ರಶ್ನೆ ಈ ಸಲ ನಿಮಗೆ ಬರ್ಬೋದು ಅಂತ ಇದೆ. ಅದನ್ನು ನಾನು ಸ್ವಲ್ಪ ತೋರಿಸ್ಬಿಡ್ತೇನೆ ಮಕ್ಕಳೇ ಆಯಿತಾ. ಯಾವುದದು ಬನ್ನಿ ಎಲ್ಲ ಅಳಿಸ್ಕೊಂಬಿಡೋಣ ಆಯಿತಾ. ಇದು ಎಕ್ಸ್ಟ್ರಾ ವಿಡಿಯೋ ಕಣ್ರೋ. ಲಾಸ್ಟ್ 1 ನಿಮಿಷ, ಬೇಜಾರೇ ಆಗಬೇಡಿ. ನೋಡಿ ಯಾವುದ್ರಿ ಅದು ಹೇಳ್ತಾ ಇದ್ದನಲ್ವ, ಟಕ್ ವಂದನಾ ಶಿವರವರ ಎವ್ರಿಥಿಂಗ್ ಐ ನೀಡ್ ಟು ನೋ ಅ ಲ್ಯಾಂಡ್ ಇನ್ ದ ಫಾರೆಸ್ಟಲ್ಲಿ ನನ್ನ ಪ್ರಕಾರ ನಿಮಗೆ ಪದೇ ಕೇಳುತ್ತಿರುವಂಥದ್ದು ಅವರ ತಂದೆ ತಾಯಿಯ ಬಗ್ಗೆ, ಫಾದರು ಮದರು. ಇವರಿಬ್ಬರು ಯಾರು ಅಂತ ಕೇಳ್ತಿದ್ದಾರೆ. ಈ ಫಾದರ್ ಯಾರು ಅಂತ ಹೇಳಿದರೆ ಫಾರೆಸ್ಟ್ ಕನ್ಸರ್ವೇಟರ್ ಅಂತ ನೆನ್ಪಿಟ್ಕೊಳ್ಳಿ. ಫಾರೆಸ್ಟ್ ಕನ್ಸರ್ವೇಟರ್ ಬರ್ಕೊಳ್ರು, ಫಾರೆಸ್ಟ್ ಕನ್ಸರ್ವೇಟರ್. ತಾಯಿ ಯಾರು ಅಂತ ಹೇಳಿದರೆ ಫಾರ್ಮರ್ ಅಂತ. ಆದರೆ ಟೆಕ್ಸ್ಟ್ ಬುಕ್ಕಲ್ಲಿ ಪೀಸೆಂಟ್ ಅಂತ ಕೊಟ್ಟಿದ್ದಾನೆ. ಪೀಸೆಂಟ್ ಅಂತ ಬರೆದ್ರೆ ಏನು ಗಂಟು ಹೋಗಲ್ಲ, ಪೀಸೆಂಟ್ ಅಂತಲೇ ಬರೀರಿ. ಕ್ಲಿಯರ್? ನೆಕ್ಸ್ಟು ಇನ್ನೊಂದು ಕ್ವಶನು ಯಾವುದು ಅಂದರೆ 2 ನೋಡಿ. ವಂದನ ಶಿವ 2 ಮಾರ್ಕ್ಸಿಗೂ ಇದೆ. ನಿಮಗೆ ನಾನು ಹೇಳ್ತೀನಿ ನೋಡಿ. ಈಗ ವಂದನ ಶಿವಯಿಂದ ನಿಮಗೆಲ್ಲರಿಗೂ ಕೂಡ 2 ಮಾರ್ಕ್ಸಿಗೂ ಬರುತ್ತೆ, 3 ಮಾರ್ಕ್ಸಿಗೂ ಬರುತ್ತೆ. 3 ಮಾರ್ಕ್ಸಿಂದ ಎಲ್ಲ ಪ್ರಶ್ನೆಗಳನ್ನು ಕೊಟ್ಟೆ ನಾನು. ಎವ್ರಿಥಿಂಗ್ ಐ ನೀಡ್ ಟು ನೋ ಅ ಲ್ಯಾಂಡ್ ಇನ್ ದ ಫಾರೆಸ್ಟಿಂದ. ಹಾಗೂ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ನನಗೆ ಈ ಸಲ ಬರ್ತಾ ಇರುವಂಥದ್ದು ತಲೆಗೆ ಯಾವ ನೋಡಿ. ನೀವು ಒಂದು ಸಲ ನಿಮಗೆ ಏನು ಕೇಳಿದ್ದಾರೆ ಅಂದರೆ ಚಿಪ್ಕೋ ಮೂಮೆಂಟ್ ಅಂದರೆ ಏನು ಅಂತ ಕೇಳಿದ್ದಾರೆ. ನನ್ನ ಮಕ್ಕಳು ಏನು ಬರ್ದಿರೋ ಗೊತ್ತಾ, ಹಗ್ಗಿಂಗ್ ಈಸ್ ಎ ಚಿಪ್ಕೋ ಮೂಮೆಂಟ್ ಅಂತ. ಅಯ್ಯೋ ದೇವರೇ, ಹಗ್ಗಿಂಗ್ ಈಸ್ ಎ ಚಿಪ್ಕೋ ಮೂಮೆಂಟ್ ಅರ್ಥ ಮಾಡ್ಕೊಂಡಿದ್ದಾನೆ ಮಗು, ಬರೀಲಿಕ್ಕೆ ಆಗ್ತಾಯಿಲ್ಲ.
ಚಿಪ್ಕೋ ಮೂಮೆಂಟ್ ಅಂದರೆ ಏನು ಗೊತ್ತಾ? ಎ ಲಾರ್ಜ್ ಸ್ಕೇಲ್ ಆಫ್ ಡಿಫಾರೆಸ್ಟೇಷನಿಗೆ ಲಾರ್ಜ್ ಸ್ಕೇಲ್ ಆಫ್ ಡಿಫಾರೆಸ್ಟೇಷನ್ ಅಂದರೆ ಅರ್ಥ ಆಯ್ತಾ? ಎ ನಾನ್ ವೈಲೆನ್ಸ್ ಮೂಮೆಂಟ್ ಟು ದ ಲಾರ್ಜ್ ಸ್ಕೇಲ್ ಆಫ್ ಡಿಫಾರೆಸ್ಟೇಷನ್ ಈಸ್ ಕಾಲ್ಡ್ ಅ ಚಿಪ್ಕೋ ಮೂಮೆಂಟ್ ಅಂತ ಕರಿತೀವಿ. ಕ್ಲಿಯರ್ ಆಯಿತು ಅನಿಸುತ್ತೆ. ಈ ಆನ್ಸರ್ ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಫಸ್ಟ್ ಪ್ಯಾರಾಗ್ರಾಫಲ್ಲಿದೆ, ಈಸಿಯಾಗಿ ಬರೀರಿ ಆಯಿತಾ. ಚಿಪ್ಕೋ ಮೂಮೆಂಟ್ ಅಂದರೆ ಏನು ಅಂತ 2 ಮಾರ್ಕ್ಸಿಗೆ ಕೇಳಿಬಿಟ್ಟಿದ್ದಾನೆ, ಈಸಿಯಾಗಿ ಬರೀರಿ. ಇನ್ನೊಂದು ನನ್ನ ಪ್ರಕಾರ ಈ ಸಲ ಬರುವಂಥದ್ದು ಅದು ಏನು ಅಂತ ನನಗೆ ಅನ್ನಿಸ್ತಾ ಇದೆ ಅಂದರೆ ಅದು ತೇರಾ ಮ್ಯಾದ್ರೆ ಹಾಗೂ ತೇರಾ ನುಲಿಸ್ ಎಲ್ಲಿದೆ ಅಂತ ತೋರಿಸ್ತೀನಿ. ತೇರಾ ಮ್ಯಾದ್ರೆ ಅಂದರೆ ಮದರ್ ಅರ್ತ್ ಅಂತ, ತೇರಾ ನುಲಿಸ್ ಅಂದರೆ ಎಂಟಿ ಲ್ಯಾಂಡ್ ಅಂತ. ಇದು ಬರ್ಬೋದು 2 ಮಾರ್ಕ್ಸಿಗೆ ಅಂತ ಅಂದುಕೊಂಡಿದ್ದೇನೆ. ಆದರೆ ನಿಮಗೆ ಸೇಮ್ ಕ್ವಶನ್ಸ್ ಕೊಡಬೇಕು ಮಾಡಲ್ ಕ್ವಶನ್ ಪೇಪರಿಂದ ಅಂತ ಹೇಳಿದರೆ ಕೋರ್ಸಸ್ ಬಗ್ಗೆ ಕೇಳ್ತಾ ಇದ್ದಾನೆ. 2 ಪಾಪ್ಯುಲರ್ ಕೋರ್ಸಸ್ ಆಫ್ ವಂದನಾ ಶಿವ ಇನ್ ಅರ್ತ್ ಯೂನಿವರ್ಸಿಟಿ ಅಂತ ಕೇಳಿದರೆ ಏನೂ ಇಲ್ಲ ಕಣ್ರಿ, ABCD ರೀ, A to Z ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ. ನೆಕ್ಸ್ಟು ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ. ಕ್ಲಿಯರ್ ಆಲ್ ಆಫ್ ಯು ಎಲ್ಲಿದೆ ಅಂತ ತೋರಿಸ್ಕೊಟ್ಬಿಡ್ತೇನೆ ಮಕ್ಕಳೇ, ಟೆನ್ಷನ್ನೇ ತಗೋಬೇಡಿ. ಹೇಗೆ ಗೊತ್ತಾ, ಯಾಕೋ ಅದನ್ನು ಹೇಳಬೇಕು ಅನ್ನಿಸ್ತು, 3 ಮಾರ್ಕ್ಸಲ್ಲಿ ಅದನ್ನು ಮಾಡೋದು ಬೇಡ ಅಂತ ಇದೆ. ಆದರೂ ಕೂಡ ಇಲ್ಲೆಲ್ಲದೂ ಕೂಡ ಟಿಕ್ ಹಾಕಿದ್ದಾರೆ, ತೋರಿಸ್ಕೊಡ್ತಾನೆ. ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಎಲ್ಲ ಪೆನ್ನಿಂದ ಗೀಚಿಟ್ಟಿದ್ದಾರಲ್ವ, ಅದೇ ಅಲ್ಲೇ ಇದೆ ನಿಮಗೆ. ತೇರಾ ನುಲಿಸ್ ಅಂದ್ರೇನು, ತೇರಾ ಮ್ಯಾದ್ರೆ ಅಂದ್ರೇನು ಅಂತ ಭಾಳ ಈಸಿ ನೆನ್ಪಿಟ್ಕೊಳ್ಳೋದು. ನಲ್ ಅಂದರೆ MT ಅಂತ ಅರ್ಥ, ನಲ್ ಅಂದರೆ MT ಅಂತ ನೆನ್ಪಿಟ್ಕೊಳ್ಳಿ ಆಯಿತಾ. ನೆಕ್ಸ್ಟು ಅರ್ತ್ ಯೂನಿವರ್ಸಿಟಿ ಕೋರ್ಸಸ್ ಯಾವುದು ಅಂತ ಕೇಳಿದ್ದಾರೆ. ಪೇಜ್ ನಂಬರ್ 26ರಲ್ಲಿ ಲಾಸ್ಟ್ 2 ಲೈನ್ ಇದೆ ಅಲ್ವಾ, ಅದೇ ಆನ್ಸರ್ ಪದೇ ಎಕ್ಸಾಮಲ್ಲಿ ಕೇಳುತ್ತಿರುವಂಥದ್ದು. ನಂತರದಲ್ಲಿ ಇನ್ನೊಂದು 2 ಮಾರ್ಕ್ಸ್ ಕ್ವಶನ್ ಕೇಳ್ತಾ ಇದ್ದಾರೆ. ಅದು ಯಾವುದು ಅಂದರೆ ವಂದನಾ ಶಿವ, ಅದೇ ಪಾಠದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರ ಎಸ್ಸೆ ಯಾವುದು ಅಂತ. ಎಸ್ಸೆ ಯಾವುದು ಅಂದರೆ ತಪೋವನ್ ಅಂತ ಹಾಗೂ ತಪೋವನ್ ಪೇಜ್ ನಂಬರ್ 27 ಓಪನ್ ಮಾಡ್ಕೊಂಡ್ರೆ ನಮ್ಮ ಮಕ್ಕಳು ಕ್ಲೀನಾಗಿ ಗೀಚ್ಕೊಂಡಿದ್ದಾರೆ ನೋಡಿ, ಅದೇ ಆನ್ಸರು. ಕ್ಲಿಯರ್. ನಿಮಗೆ ಟೆಕ್ಸ್ಟ್ ಬುಕ್ ಇದೆ ಅಂದ್ಕೊಂಡಿದ್ದೀನಿ ನಿಮ್ಮ ಹತ್ರ ಎಲ್ಲರೂ ಕೂಡ ನೋಡಿ. TOPOVAN ಆಯಿತಾ, TOPOVAN TA ತಪೋವನ್. ಹಾಗಿದ್ರೆ ತಪೋವನ್ ಅಂದರೆ ಏನು ಅಂತ ಕೇಳ್ತಾ ಇದ್ದೇನೆ. ಫಾರೆಸ್ಟ್ ಆಫ್ ಪ್ಯೂರಿಟಿ ಅಂತ ಬರೀರಿ, ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿದೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಗಾಡ್ ಬ್ಲೆಸ್ ಯು ಆಲ್. ಎಕ್ಸಾಮ್ ಮಾತ್ರ ಗಿಚ್ಚಿಯಾಗಿ ಬರೀಬೇಕು ಎಲ್ಲರೂ ಕೂಡ. ನನ್ನ ಉದ್ದೇಶ ಇಷ್ಟೇ, ಎಕ್ಸಾಮ್ ಹಾಲಿಂದ ಬಂದ ತಕ್ಷಣ ಪ್ರತಿಯೊಬ್ಬನು ಕೂಡ 80 ಅಂತ ಕಮೆಂಟ್ ಹೊಡಿತಾನೆ ಇರಬೇಕು. ಆ ರೀತಿಯಾಗಿ ಟ್ರೆಂಡ್ ಆಗಬೇಕು ಈ ಒಂದು ಇಂಗ್ಲೀಷು. ನಮ್ಮ PUC ಬೋರ್ಡ್ನವರು ಏನೋ ಈ ಸಲ ಇಂಗ್ಲೀಷಲ್ಲಿ ಈ ರೀತಿಯಾಗಿ ಬರೆದಿದ್ದಾರೆ ಅಂತ ಅನ್ನಿಸ್ಬೇಕು ಅವರಿಗೂ ಕೂಡ. ಯಾಕಂದರೆ ಅವರು ನಿಮಗೆ ಬಹಳ ಈಸಿಯಾಗಿ ಮಾಡಿಕೊಟ್ಟಿದ್ದಾರೆ. ಪಾಪ ಅಷ್ಟು ಕಷ್ಟಪಟ್ಟು ಮಾಡಲ್ ಕ್ವಶನ್ ಪೇಪರು, ಪ್ರಿಪೇಟರಿ ಪೇಪರು, ಬ್ಲೂ ಪ್ರಿಂಟ್ ಎಲ್ಲ ಈ ಸಲ ಕೊಟ್ಟಿದ್ದಾರೆ ಅಂದರೆ ಅವರಿಗೆ ಒಂದು ಸಲಾಮು, ಅವರಿಗೆ ಒಂದು ಸಲ್ಯೂಟು. ಯಾಕೆಂದರೆ ಏನು ಕನ್ಫ್ಯೂಷನ್ ಇಟ್ಟಿಲ್ಲ. ಲಾಸ್ಟ್ ವರ್ಷ ಭಾಳ ಕನ್ಫ್ಯೂಷನ್ ಇಟ್ಟುಕೊಂಡ್ರು. ಯು ಆರ್ ವೆರಿ ಲಕ್ಕಿ ಫೆಲೋಸ್ ಮೈ ಡಿಯರ್ ಚಿಲ್ಡ್ರನ್. PUC ಬೋರ್ಡ್ಗೆ ಒಂದು ಸಲಾಮ್ ಅಂತ ಎಲ್ಲರೂ ಕೂಡ ಕಮೆಂಟ್ ಹಾಕ್ತೀರಾ ಅನ್ಕೊಂತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್.